ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಡೈರೆಕ್ಟ್ ಮಾಡಿರೋ ಐಸ್ ವೈಟ್ ಶರ್ಟ್ ಮೂವಿಯನ್ನ ಬ್ರೇಕ್ ಡೌನ್ ಮಾಡ್ತೀನಿ. ಇದು ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಕೊನೆಯ ಮೂವಿ. ನಿಮ್ಗೆ ಗೊತ್ತಿರಬಹುದು ಸ್ನೇಹಿತರೆ, ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಮೂವೀಸ್ ಯಾವ ರೀತಿ ಇರುತ್ತೆ ಅಂತ. ರಿಲೀಸ್ ಆದಾಗ ಫೇಮಸ್ ಆಗಲ್ಲ, ಮೂವಿ ಯಾರಿಗೂ ಇಷ್ಟನೂ ಆಗಲ್ಲ. ಆದ್ರೆ ರಿಲೀಸ್ ಆಗಿ 20-30 ವರ್ಷ ಆದ್ಮೇಲೆ ಫುಲ್ ಫೇಮಸ್ ಆಗುತ್ತೆ. ಹಿಂದಿನ ಕಾಲದಲ್ಲೇ ಇಷ್ಟೊಂದು ತಲೆ ಉಪಯೋಗಿಸಿ ಮಾಡಿದಾರ ಮೂವಿನ ಅಂತ ಅನ್ಸುತ್ತೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ 2001 ಎ ಸ್ಪೇಸ್ ಆಡಿಸಿ ಮೂವಿ. ಆ ಮೂವಿಯನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ ಸ್ನೇಹಿತರೆ. ಈಗಿರೋ ಟೆಕ್ನಾಲಜಿ ಬಗ್ಗೆ 1968ರಲ್ಲೇ ತೋರಿಸಿದ್ದಾರೆ. ದ ಶೈನಿಂಗ್ ಮೂವಿಯಲ್ಲೂ ಅಷ್ಟೇ. ಈಗ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋ ಐಸ್ ವೈಟ್ ಶರ್ಟ್ ಮೂವಿಯ ಕಥೆಯಲ್ಲಿ ಎಷ್ಟು ರಹಸ್ಯ ಅಡಗಿದ್ಯೋ ಅದೇ ರೀತಿ ಮೂವಿಯ ಸುತ್ತ ಕೂಡ ರಹಸ್ಯ ಇದೆ. 400 ದಿನ ಕಂಟಿನ್ಯೂಸ್ ಆಗಿ ಮೂವಿ ಶೂಟಿಂಗ್ ಮಾಡಿರೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇದೆ. ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ವಾರ್ನರ್ ಬ್ರೋಸ್ ಪ್ರೊಡಕ್ಷನ್ ಕಂಪನಿ ಅವರಿಗೆ ಮೂವಿ ತೋರಿಸಿದಾಗ ಪ್ರೊಡಕ್ಷನ್ ಕಂಪನಿ ಅವ್ರದೆಲ್ಲ ಬಾಯ್ಗೆ ಬರುತ್ತೆ, ಇದೇನ್ ಮೂವಿಯಲ್ಲಿ ಈ ರೀತಿ ಎಲ್ಲ ತೋರಿಸಿದಾರಲ್ಲ ಅಂತ. ಕೆಲವೊಂದು ಸೀನ್ಸ್ ನ ಕಟ್ ಮಾಡೋಕು ಹೇಳ್ತಾರೆ, ಆದ್ರೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಯಾರ ಮಾತು ಕೇಳಲ್ಲ. ಕಾಂಟ್ರಾಕ್ಟ್ ಆ ರೀತಿ ಇರುತ್ತೆ, ನನ್ ಮೂವಿ ನನ್ನ ಇಷ್ಟ ಅನ್ನೋ ತರ. ಇದಾಗಿ 6 ದಿನಕ್ಕೆ ಚೆನ್ನಾಗೇ ಇದ್ದ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಮಲಗಿದ್ದಾಗ್ಲೇ ಸಾವನ್ನಪ್ತಾರೆ. ಚೆನ್ನಾಗೇ ಇದ್ದವ್ರಿಗೆ ಸಡನ್ ಆಗಿ ಏನಾಯ್ತು ಅಂತ ಗೊತ್ತೇ ಆಗಲ್ಲ. ಹಾರ್ಟ್ ಅಟ್ಯಾಕ್ ಆಯ್ತು ಅಂತ ಕೇಸ್ ಕ್ಲೋಸ್ ಮಾಡ್ತಾರೆ. ಆಮೇಲೆ ಇವರ ಮರಣದ ನಂತರ 3 ಗಂಟೆ ಮೂವಿಯಲ್ಲಿ 24 ನಿಮಿಷದ ಸೀನ್ ಕಟ್ ಮಾಡ್ತಾರೆ. ಬೇರೆ ಸೀನ್ ಗಳಲ್ಲಿ ಚೇಂಜಸ್ ಕೂಡ ಮಾಡ್ತಾರೆ. ಯಾಕಂದ್ರೆ ಮೂವಿಯಲ್ಲಿ ಒಂದು ಸೀಕ್ರೆಟ್ ಸೊಸೈಟಿಯ ಬಗ್ಗೆ ತೋರಿಸಿದರೆ ಕೆಲವರು ಹೇಳೋದೇನಂದ್ರೆ ಈ ಸೀಕ್ರೆಟ್ ಸೊಸೈಟಿ ಅವರು ನಿಜವಾಗ್ಲೂ ಇದ್ದಾರೆ, ಅವರೇ ಇದೆಲ್ಲ ಮಾಡ್ಸಿರೋದು ಅಂತ. ಆ ಕಟ್ ಮಾಡಿರೋ 24 ನಿಮಿಷದಲ್ಲಿ ಏನಿತ್ತು ಅಷ್ಟೊಂದು ಹೆದರ್ಕೊಂಡು ಕಟ್ ಮಾಡುವಂತದ್ದು ಏನಾಗಿತ್ತು ಅಂತ ಇವತ್ತಿಗೂ ಗೊತ್ತಿಲ್ಲ. ಮೂವಿಯಲ್ಲಿ ಇನ್ವಾಲ್ವ್ ಆಗಿದ್ದವರು ಕೂಡ ಹೇಳಲ್ಲ. ಬೇರೆ ಮೂವೀಸ್ ನ ಡಿಲೀಟೆಡ್ ಸೀನ್ಸ್ ಯಾವ್ದಾದ್ರು ಇದ್ರೆ ಅದನ್ನ ಕೂಡ ಆಮೇಲೆ ರಿಲೀಸ್ ಮಾಡ್ತಾರೆ, ಅದರಿಂದನೂ ದುಡ್ಡು ಮಾಡ್ತಾರೆ. ಈ ಮೂವಿಯ ಕೊನೆಯ 24 ನಿಮಿಷದಲ್ಲಿ ಏನಾಗಿತ್ತು ಅನ್ನೋದು ಇವತ್ತಿಗೂ ಪ್ರಶ್ನೆ ಆಗಿ ಉಳಿದಿದೆ. ಆದ್ರೆ ಏನಿರ್ಬೋದು ಅನ್ನೋದನ್ನ ನಾನು ಈ ವಿಡಿಯೋಲಿ ಹೇಳ್ತೀನಿ ಸ್ನೇಹಿತರೆ. ಮೊದಲು ಮೂವಿಯ ಕಥೆಯನ್ನ ತಿಳ್ಕೊಂಡು ಆಮೇಲೆ ಅದರ ಒಳ ಅರ್ಥ ಏನು, ಎಂಡಿಂಗ್ ಅಲ್ಲಿ ಏನಾಯ್ತು, ಬೇರೆ ಸಣ್ಣ ಪುಟ್ಟ ಡೀಟೇಲ್ಸ್ ಎಲ್ಲವನ್ನ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಬಿಲ್ ಮತ್ತೆ ಆಲಿಸ್ ಅನ್ನೋ ಗಂಡ ಹೆಂಡತಿನ ತೋರಿಸ್ತಾರೆ. ಇವ್ರಿಗೆ ಹೆಲಿನಾ ಅನ್ನೋ ಮಗಳು ಕೂಡ ಇದ್ದಾಳೆ. ಬಿಲ್ ಡಾಕ್ಟರ್ ಆಗಿದ್ರೆ ಆಲಿಸ್ ಆರ್ಟ್ ಗ್ಯಾಲರಿ ನಡೆಸ್ತಾ ಇದ್ಲು, ಆದ್ರೆ ಸದ್ಯಕ್ಕೆ ಹೌಸ್ ವೈಫ್ ಆಗಿದ್ದಾಳೆ. ಇಲ್ಲಿ ಬಿಲ್ ಮತ್ತೆ ಆಲಿಸ್ ನ ಕ್ಯಾರೆಕ್ಟರ್ ಮಾಡಿರೋದು ಆಗ ರಿಯಲ್ ಲೈಫ್ ಅಲ್ಲಿ ಗಂಡ ಹೆಂಡತಿ ಆಗಿದ್ದ ಟಾಮ್ ಕ್ರೂಸ್ ಮತ್ತೆ ನಿಕೋಲ್ ಕಿಡ್ಮ್ಯಾನ್ ಅವರು. ಸೊ ಬಿಲ್ ಮತ್ತೆ ಆಲಿಸ್ ಇಬ್ರು ತುಂಬಾನೇ ಶ್ರೀಮಂತರಾಗಿದ್ದಾರೆ. ಬಿಲ್ ನ ಶ್ರೀಮಂತ ಪೇಷಂಟ್ ಮತ್ತೆ ಫ್ರೆಂಡ್ ವಿಕ್ಟರ್ ಇವರನ್ನ ಕ್ರಿಸ್ಮಸ್ ಪಾರ್ಟಿಗೆ ಇನ್ವೈಟ್ ಮಾಡಿರೋದ್ರಿಂದ ಮಗಳನ್ನ ಬೇಬಿ ಸಿಟರ್ ಜೊತೆ ಬಿಟ್ಟು ಪಾರ್ಟಿಗೆ ಬರ್ತಾರೆ. ಪಾರ್ಟಿಯಲ್ಲಿ ಬಿಲ್ ಮತ್ತೆ ಆಲಿಸ್ ಡ್ಯಾನ್ಸ್ ಮಾಡ್ಬೇಕಾದ್ರೆ ಪಿಯಾನೋ ನುಡಿಸ್ತಾ ಇರೋ ವ್ಯಕ್ತಿನ ನೋಡಿ ಬಿಲ್ಗೆ ಗೊತ್ತಾಯ್ತು ಅವನು ತನ್ನ ಜೊತೆನೆ ಮೆಡಿಕಲ್ ಕಾಲೇಜ್ ಅಲ್ಲಿ ಓದ್ತಿದ್ದ ನಿಕ್ ಆಗಿದ್ದಾನೆ. ಆದ್ರೆ ಕಾಲೇಜ್ ಬಿಟ್ಟು ಮ್ಯೂಸಿಕ್ ನುಡ್ಸೋಕೆ ಶುರು ಮಾಡಿರೋದ್ರಿಂದ ಈಗ ಬೇರೆ ಬೇರೆ ಊರಿಗೆ ಬೇರೆ ಬೇರೆ ಮ್ಯೂಸಿಕ್ ಬ್ಯಾಂಡ್ ಗೆ ಸೇರ್ಕೊಂಡು ಮ್ಯೂಸಿಕ್ ನುಡಿಸ್ತಾ ಇದ್ದಾನೆ. ಇವನನ್ನ ಮಾತಾಡ್ಸೋಕೆ ಬಿಲ್ ಬರ್ತಾನೆ. ಆಲಿಸ್ ಬಾರ್ ಅಲ್ಲಿ ಇರ್ತೀನಿ, ಅಲ್ಲಿಗೆನೆ ಬಾ ಅಂತ ಹೇಳಿ ಹೋಗ್ತಾಳೆ. ಬಿಲ್ ಮತ್ತೆ ನಿಕ್ ಇಬ್ರು ಖುಷಿಯಾಗಿ ಮಾತಾಡ್ಬೇಕಾದ್ರೆ ಇನ್ನ 2 ವಾರ ನಾನು ಇಲ್ಲೇ ಇರ್ತೀನಿ ಸೊನಾಟಾ ಕ್ಯಾಫೆ ಅಲ್ಲಿ, ಅಲ್ಲಿಗೆ ನೀನು ಕೂಡ ಟೈಮ್ ಇದ್ರೆ ಬಾ ಅಂತ ಹೇಳಿ ಹೋಗ್ತಾನೆ ನಿಕ್. ಅದೇ ಆಲಿಸ್ ಹತ್ರ ಸ್ಯಾಂಡರ್ ಅನ್ನೋ ವ್ಯಕ್ತಿ ಬಂದು ಇವಳಿಗೆ ಕಾಳು ಹಾಕ್ತಾ ಇದ್ದಾನೆ. ನನ್ ಗಂಡನ ಜೊತೆ ಬಂದಿದ್ದೀನಿ ಅಂದ್ರೂ ಕೇಳ್ತಿಲ್ಲ, ಡ್ಯಾನ್ಸ್ ಮಾಡೋಕೆ ಕರೀತಾನೆ. ಇವಳು ಇಲ್ಲ ಅಂತ ಅನ್ಬೋದಾಗಿತ್ತು, ಆದ್ರೆ ಡ್ಯಾನ್ಸ್ ಮಾಡೋಕೆ ಹೋಗ್ತಾಳೆ. ಅದೇ ಬಿಲ್ ಏನ್ ಕಮ್ಮಿ ಇಲ್ಲ, ಇಬ್ರು ಮಾಡೆಲ್ಸ್ ಬಂದು ಇವನ ಜೊತೆ ಫ್ಲರ್ಟ್ ಮಾಡ್ತಿದ್ರೆ ಇವನು ಹಲ್ ಬಿಡ್ಕೊಂಡು ಮಾತಾಡ್ತಿದ್ದಾನೆ. ಸ್ಯಾಂಡರ್ ಆಲಿಸ್ ಜೊತೆ ಡ್ಯಾನ್ಸ್ ಮಾಡ್ತಾ ಇವಳಿಗೆ ಹತ್ರ ಆಗೋಕೆ ನೋಡ್ತಿದ್ದಾನೆ. ನಿನ್ನಂತ ಸುಂದರವಾದ ಹುಡುಗಿಯರು ಯಾಕೆ ಬೇಗ ಮದುವೆ ಆಗ್ತಾರೆ? ಮದುವೆ ಆಗದೆ ಇದ್ರೆ ಯಾವ ಹುಡುಗ ಬೇಕಾದ್ರೂ ರೂಮ್ಗೆ ಬರ್ತಾರೆ. ನಿನಗೂ ಅಷ್ಟೇ ಒಬ್ಬನ ಜೊತೆ ಇರ್ಬೇಕು ಅಂತ ಏನೂ ಇರಲ್ಲ, ನಿನಗೆ ಇಷ್ಟ ಬಂದವರ ಜೊತೆ ಇರ್ಬೋದು ಅಂತ ಹೇಳ್ತಿದ್ರು. ಇವಳು ಅಷ್ಟೇ ಹಲ್ ಬಿಡ್ಕೊಂಡು ಎಲ್ಲ ತಮಾಷೆ ಆಗಿ ತಗೊಂತಿದ್ದಾಳೆ. ಈ ಕಡೆ ಬಿಲ್ ನ ಆ ಇಬ್ರು ಮಾಡೆಲ್ಸ್ ಬಾ ರೈನ್ಬೋನ ಅಂತ್ಯ ಎಲ್ಲಿದೆಯೋ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಅದೇನು ಅಂತ ಬಿಲ್ಗೆ ಅರ್ಥ ಆಗ್ತಿಲ್ಲ. ಇವರಿಬ್ರು ರೊಮ್ಯಾಂಟಿಕ್ ಆಗಿ ಮಾತಾಡ್ತಿರೋದು ನೋಡಿದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನಿಮಗೆ ಗೊತ್ತಾಯ್ತು ಅನ್ಸುತ್ತೆ. ಆದ್ರೆ ರೈನ್ಬೋನ ಕೊನೆಗೆ ಹೋಗೋದು ಅಂದ್ರೆ ಇದಕ್ಕೆ ಬೇರೆ ಅರ್ಥ ಇದೆ, ಅದೇನು ಅಂತ ಮುಂದೆ ಹೇಳ್ತೀನಿ. ಬಿಲ್ ನ ಇಬ್ರು ಹುಡುಗಿಯರು ಕರ್ಕೊಂಡು ಹೋಗೋಷ್ಟ್ರಲ್ಲಿ ವಿಕ್ಟರ್ ಕಡೆ ಅವನೊಬ್ಬ ಬಂದು ಬಿಲ್ ನ ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ. ವಿಕ್ಟರ್ ಕರೀತಾ ಇದ್ದಾರೆ ಅಂತ ಹೇಳಿ ಬಿಲ್ ವಿಕ್ಟರ್ ಹತ್ರ ಬಂದಾಗ ಗೊತ್ತಾಯ್ತು ಮ್ಯಾಂಡಿ ಅನ್ನೋ ವೇಶ್ಯನ ವಿಕ್ಟರ್ ಇಲ್ಲಿಗೆ ಕರ್ಸ್ಕೊಂಡಿದ್ದ. ಡ್ರಗ್ ಓವರ್ ಡೋಸ್ ಆಗಿ ಪ್ರಜ್ಞೆ ತಪ್ಪಿದ್ದಾಳೆ. ಬಿಲ್ ಡಾಕ್ಟರ್ ಅಲ್ವಾ, ಅದಕ್ಕೆ ಕರ್ಸಿರೋದು. ಬಿಲ್ ಇವಳನ್ನ ಮಾತಾಡ್ಸಿ ಹೇಗೋ ಕೊನೆಗೂ ಪ್ರಜ್ಞೆ ಬರೋ ಹಾಗೆ ಮಾಡಿ ಮತ್ತೆ ಹೀಗೆ ಡ್ರಗ್ಸ್ ತಗೊಂತಾ ಇದ್ರೆ ಡ್ರಗ್ಸ್ ತಗೊಳಕ್ಕೆ ನೀನೇ ಇರಲ್ಲ, ಹುಷಾರಾಗಿರು ಅಂತ ಹೇಳಿ ಹೊರಡ್ತಾನೆ. ಅದೇನೊಂದ್ ಕಡೆ ಆಲಿಸ್ ಮತ್ತೆ ಸ್ಯಾಂಡರ್ ಇನ್ನೂ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಸ್ಯಾಂಡರ್ ಇವಳನ್ನ ಮೇಲೆ ರೂಮ್ಗೆ ಕರೀತಿದ್ದಾನೆ. ಇಲ್ಲ ಬರಲ್ಲ ಅಂತ ಬೈದ್ ಹೋಗೋದ್ ಬಿಟ್ಟು ಈಗ ಬೇಡ ನಾನು ನನ್ನ ಗಂಡನ ಹತ್ರ ಹೋಗ್ಬೇಕು ಅಂತ ಹೇಳಿ ಹೋಗ್ತಾಳೆ. ನಂತರ ಬಿಲ್ ಮತ್ತೆ ಆಲಿಸ್ ಇಬ್ರು ಪಾರ್ಟಿನ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಮುಂದಿನ ದಿನ ನಾರ್ಮಲ್ ಆಗಿ ಬಿಲ್ ಹಾಸ್ಪಿಟಲ್ಗೆ ಹೋದ್ರೆ ಮನೆಯಲ್ಲಿ ಆಲಿಸ್ ಮಗಳ ಜೊತೆ ಸಮಯ ಕಳೀತಾ ಇರ್ತಾಳೆ. ಹೀಗೆ ನಡಿಬೇಕಾದ್ರೆ ಒಂದಿನ ರಾತ್ರಿ ಬಿಲ್ ಮತ್ತೆ ಆಲಿಸ್ ಇಬ್ರು ಗಾಂಜಾ ಹೊಡಿಬೇಕಾದ್ರೆ ಕ್ರಿಸ್ಮಸ್ ಪಾರ್ಟಿಯಲ್ಲಿ ನಡೆದ
ಹೇಳಿದ ವಿಷಯದ ಬಗ್ಗೆ ಮಾತಾಡ್ತಿದ್ದಾರೆ. ಆಲಿಸ್ ಕೇಳ್ತಾಳೆ, ನೀನು ಇಬ್ಬರು ಹುಡುಗಿಯರ ಜೊತೆ ಇದ್ದಿದ್ದು ನೋಡ್ದೆ, ಮಿಸ್ ಆಗಿ ಏನಾದ್ರೂ ಅವರಿಬ್ಬರ ಜೊತೆ ಶಾರೀರಿಕ ಸಂಬಂಧ ಬೆಳೆಸೋಕೆ ಹೋಗಿದ್ದ ಅಂತ ಕೇಳಿದಾಗ ಬಿಲ್ ನಗಾಡ್ಬಿಟ್ಟು, ನಾನ್ ಹೋಗಿದ್ದು ವಿಕ್ಟರ್ ಹತ್ರ, ಏನೋ ಎಮರ್ಜೆನ್ಸಿ ಇತ್ತು ಅಂತ. ಈಗ ನಿಂದ್ ಹೇಳು, ಆ ವ್ಯಕ್ತಿ ಯಾರು ನಿನ್ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಿದ್ದು ಅಂತ ಕೇಳ್ತಾನೆ ಬಿಲ್. ಅವನ್ ಯಾರು, ಅವನ ಉದ್ದೇಶ ಏನಾಗಿತ್ತು ಅಂತ ಆಲಿಸ್ ಹೇಳಿದಾಗ, ನೀನು ಸುಂದರವಾಗಿದ್ಯಾ, ಹಾಗಾಗಿ ಇದೆಲ್ಲ ಸಹಜ ಬಿಡು ಅಂತ ಇವನು ಹೇಳ್ತಿದ್ದಂಗೆ ವಾತಾವರಣ ಬದಲಾಗೋದಕ್ಕೆ ಶುರು ಆಯ್ತು. ನೀನ್ ಹೇಳೋದ್ ನೋಡಿದ್ರೆ ನನ್ನ ಜೊತೆ ಹುಡುಗರು ಮಾತಾಡೋದೇ ಕೆಟ್ಟ ಉದ್ದೇಶದಿಂದ ಅನ್ನೋ ಹಾಗಿದೆ, ಹುಡುಗರೆಲ್ಲ ಹಂಗೆ ಆದ್ರೆ ನೀನು ಕೂಡ ಹಾಗೆ ಅನ್ಕೊಳ್ಳ. ಹಾಸ್ಪಿಟಲ್ ಅಲ್ಲಿ ಎಷ್ಟು ಹುಡುಗಿಯರನ್ನ ಎಲ್ಲೆಲ್ಲಿ ಟಚ್ ಮಾಡ್ತೀವೋ ಗೊತ್ತಿಲ್ಲ, ಮದುವೆ ಆಗಿರೋದಕ್ಕೆ ಸುಮ್ನಿದ್ಯಾ, ಇಲ್ಲ ಅಂದಿದ್ರೆ ನೀನು ಕೂಡ ಬೇರೆ ಪುರುಷರ ತರಾನೇ ಹಾಗೆ ಹೀಗೆ ಅಂತ ಕೋಪದಲ್ಲಿ ಮಾತಾಡೋಕೆ ಶುರು ಮಾಡ್ತಾಳೆ ಆಲಿಸ್. ಬಿಲ್ ಹೇಳೋದೇನಂದ್ರೆ, ಹಾಸ್ಪಿಟಲ್ಗೆ ಯಾವುದೇ ಹುಡುಗಿಯರು ದುರುದ್ದೇಶದಿಂದ ಬರಲ್ಲ, ನನ್ ಕೆಲ್ಸ ಅವ್ರನ್ನ ಚೆಕ್ ಮಾಡೋದು, ಅವರ ಮನಸ್ಸಲ್ಲೂ ಯಾವುದೇ ಕೆಟ್ಟ ಭಾವನೆಗಳು ಇರಲ್ಲ, ಯಾವ ಕಾಯಿಲೆ ಇದೆಯೋ ಅಂತ ಭಯ ಇರುತ್ತೆ ಅಷ್ಟೇ. ಅದರಲ್ಲೂ ಹುಡುಗಿಯರು ನಿಂತರ ಪ್ರಾಮಾಣಿಕವಾಗಿರ್ತಾರೆ, ಗಂಡನಿಗೆ ಮೋಸ ಮಾಡಲ್ಲ ಅಂದಾಗ ಆಲಿಸ್ ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾಳೆ. ಏನಾಗಿತ್ತು ಅಂದ್ರೆ, ಕಳೆದ ವರ್ಷ ಇವರೆಲ್ಲ ವೆಕೇಶನ್ಗೆ ಹೋಗಿದ್ದಾಗ ಹೋಟೆಲ್ ಅಲ್ಲಿ ಆಲಿಸ್ ಒಬ್ಬ ನೇವಿ ಆಫೀಸರ್ ನ ನೋಡಿ ತುಂಬಾನೇ ಇಷ್ಟ ಆಗ್ಬಿಟ್ಟಿರ್ತಾನೆ. ಅವನ ಜೊತೆ ಒಂದು ರಾತ್ರಿ ಆದ್ರೂ ಕಳಿಬೇಕು ಅಂತ ಅನ್ಸ್ತಿರುತ್ತೆ. ಜೊತೆಗೆ ಅವನಿಗೋಸ್ಕರ ಬಿಲ್ ಮತ್ತೆ ಮಗಳು ಹೆಲಿನಾಳನ್ನ ಕೂಡ ಬಿಟ್ಟು ಹೋಗೋ ಮನ್ಸು ಮಾಡ್ಕೊಂಡಿದ್ದವಳು ಹೇಗೋ ಮುಂದಿನ ದಿನಾನೇ ಹೋಟೆಲ್ ಇಂದ ಆ ನೇವಿ ಆಫೀಸರ್ ಹೋಗ್ಬಿಟ್ಟಿರ್ತಾನೆ. ಆಗ ಇವಳು ಕೂಡ ಸುಮ್ನಾಗಿರ್ತಾಳೆ. ಇನ್ನೇನ್ ಅವನೇ ಹೋಗಾಯ್ತಲ್ಲ, ಗಂಡ ಮಗಳ ಜೊತೆನೆ ಇರೋಣ ಅಂತ. ಇದನ್ನ ಕೇಳಿ ಶಾಕ್ ಆಗಿ ಕೂತಿರೋ ಬಿಲ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಇದೇ ಸಮಯಕ್ಕೆ ಲೂ ಅನ್ನೋ ಬಿಲ್ ನ ಪೇಷಂಟ್ ಸಾವನ್ನಪ್ಪಿದ್ದಾರೆ ಅಂತ ಗೊತ್ತಾಗಿ ಅವರ ಮನೆಗೆ ಟ್ಯಾಕ್ಸಿಯಲ್ಲಿ ಹೊರಟಾಗ ಆಲಿಸ್ ಹೇಳಿದ ವಿಷಯನೇ ನೆನಪಾಗ್ತಾ ಇದೆ. ಆದ್ರೆ ಬಿಲ್ ಸ್ವಲ್ಪ ಮುಂದಕ್ಕೆ ಹೋಗಿ ಆಲಿಸ್ ಆ ನೇವಿ ಆಫೀಸರ್ ಜೊತೆ ರೊಮ್ಯಾನ್ಸ್ ಮಾಡ್ತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂಡು ಕೋಪ ಮಾಡ್ಕೊಂತಾ ಇದ್ದಾನೆ. ಪೇಷಂಟ್ ನ ಮನೆಗೆ ಬಂದ್ರೆ ಇಲ್ಲಿ ಪೇಷಂಟ್ ಲೂನ ಮಗಳು ಮ್ಯಾರಿಯಾನ್ ತುಂಬಾನೇ ದುಃಖದಲ್ಲಿ ಇದ್ದಾಳೆ ಅಂತ ಸಮಾಧಾನ ಮಾಡ್ತಿದ್ರೆ ಇವಳು ಹೇಳ್ತಾಳೆ, ತನ್ನ ಬಾಯ್ ಫ್ರೆಂಡ್ ಕಾರ್ಲ್ ಬರ್ತಿದ್ದಾನೆ, ಅವನ ಜೊತೆ ಇನ್ನೇನ್ ಮದುವೆ ಕೂಡ ಆಗುತ್ತೆ, ಬೇರೆ ಊರಿಗೆ ಹೋಗ್ತಿದ್ದೀನಿ ಅಂದಾಗ ಆಯ್ತು ಒಳ್ಳೇದಾಗ್ಲಿ ಅಂತಾನೆ ಬಿಲ್. ಆದ್ರೆ ಇವಳು, ನನಗೆ ಕಾರ್ಲ್ ಜೊತೆ ಹೋಗೋಕೆ ಇಷ್ಟ ಇಲ್ಲ, ಯಾಕಂದ್ರೆ ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ, ನಿನ್ ಜೊತೆ ಇರೋಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿನ್ನ ಹತ್ರ ಆದ್ರೂ ಇರ್ಬೇಕು ಅಂತೆಲ್ಲ ಹೇಳ್ತಿದ್ದಾಳೆ. ಹೇಗೋ ಪುಣ್ಯಕ್ಕೆ ಸರಿಯಾದ ಸಮಯಕ್ಕೆ ಕಾರ್ಲ್ ಬಂದ, ಹಾಗಾಗಿ ಗ್ಯಾಪ್ ಅಲ್ಲಿ ಇಲ್ಲಿಂದ ಎಸ್ಕೇಪ್ ಆಗ್ತಾನೆ ಬಿಲ್. ಹೊರಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಯಾರಾದ್ರೂ ಹುಡುಗ ಹುಡುಗಿ ಜೊತೆಗೆ ಇರೋದು ನೋಡಿದ್ರೆ ಸಾಕು, ಆ ನೇವಿ ಆಫೀಸರ್ ಮತ್ತೆ ಆಲಿಸ್ ಜೊತೆ ಇರೋ ಹಾಗೇನೆ ಮೈಂಡ್ ಗೆ ಬರ್ತಾ ಇದೆ. ಟೆನ್ಷನ್ ಅಲ್ಲೇ ಹೋಗ್ಬೇಕಾದ್ರೆ ಡಾಮಿನೋ ಅನ್ನೋ ವೇಷ ಇವನ ಬಳಿ ಬರ್ತಾಳೆ. ಇಲ್ಲೇ ಮನೆ ಇರೋದು ಬಾ ಅಂತ ಕರಿತಾ ಇದ್ದಾಳೆ. ಮೊದ್ಲಾಗಿದ್ದಿದ್ರೆ ಬಿಲ್ ಹೋಗ್ತಿರ್ಲಿಲ್ಲ ಅನ್ಸುತ್ತೆ. ಈಗ ಆಲಿಸ್ ಮಾಡಿರೋದನ್ನ ನೆನ್ಪ್ ಮಾಡ್ಕೊಂಡು ಇವಳ ಜೊತೆ ಇವಳ ಮನೆಗೆ ಬರ್ತಾನೆ. ಆದ್ರೆ ಏನಾದ್ರೂ ಮಾಡೋ ಅಷ್ಟ್ರಲ್ಲೇ ಮನೆಯಲ್ಲಿ ಇವನಿಗೋಸ್ಕರನೇ ಕಾಯ್ತಾ ಇರೋ ಆಲಿಸ್ ಫೋನ್ ಮಾಡಿ ಯಾವಾಗ ಬರ್ತೀಯ ಅಂತ ಕೇಳ್ತಿದ್ದಾಳೆ. ನಾನ್ ಬರೋದ್ ಲೇಟ್ ಆಗುತ್ತೆ, ನೀನು ಮಲ್ಕೋ ಅಂತ ಹೇಳಿ ಫೋನ್ ಇಟ್ಟಾಗ ಇವನಿಗೆ ತಾನು ಮಾಡ್ತಿರೋದು ತಪ್ಪು, ಆಲಿಸ್ ಮಾಡಿದ್ದನ್ನೇ ನಾನು ಮಾಡೋದು ಸರಿಯಲ್ಲ ಅಂತ ಹೇಳಿ ಇವನೇನು ಮಾಡದೇ ಇದ್ರು ಡಾಮಿನೋಗೆ ದುಡ್ಡು ಕೊಟ್ಟು ಹೊಡ್ತಾನೆ. ಹಾಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ಲದೆ ಓಡಾಡ್ತಿದ್ದಾಗ ಸೊನಾಟಾ ಕ್ಯಾಫೆ ನೋಡ್ತಾನೆ. ಅದೇ ಕ್ರಿಸ್ಮಸ್ ಪಾರ್ಟಿಯಲ್ಲಿ ನಿಕ್ ಇವನಿಗೆ ಹೇಳಿದ್ನಲ್ಲ, ಇನ್ನ 2 ವಾರ ಸೊನಾಟಾ ಕ್ಯಾಫೆಯಲ್ಲಿ ಇರ್ತೀನಿ ಅಂತ, ಅದಕ್ಕೆ ಈ ಕ್ಯಾಫೆ ಒಳಗೆ ಬರ್ತಾನೆ. ಇಲ್ಲಿ ತನ್ನ ಟೀಮ್ ಅವರ ಜೊತೆ ನಿಕ್ ಪರ್ಫಾರ್ಮ್ ಮಾಡ್ತಿದ್ದಾನೆ. ನಿಕ್ ಬಿಲ್ ನ ನೋಡಿ ಮಾತಾಡ್ಸೋಕೆ ಬಂದಾಗ ಇವರ ಹಿಂದೆ ಒಬ್ರು ಅಂಕಲ್ ಕೂತಿದಾರಲ್ಲ, ಅವರೇ ಈ ಮೂವಿಯ ಡೈರೆಕ್ಟರ್ ಸ್ಟ್ಯಾನ್ಲಿ ಕ್ಯೂಬ್ರಿಕ್. ಬಿಲ್ ಮತ್ತೆ ನಿಕ್ ಇಬ್ರು ಮಾತಾಡ್ಬೇಕಾದ್ರೆ ಇವತ್ತು ಮಧ್ಯರಾತ್ರಿ ಒಂದು ಕಡೆ ಪಿಯಾನೋ ನುಡ್ಸೋಕೆ ಹೋಗ್ಬೇಕು. ಈ ಗ್ರೂಪ್ ಅವರು ತುಂಬಾನೇ ವಿಚಿತ್ರ, ಬೇರೆ ಬೇರೆ ಜಾಗಗಳಲ್ಲಿ ಯಾರಿಗೂ ಕಾಣದಂಗೆ ಒಟ್ಟಿಗೆ ಸೇರ್ತಾರೆ. ಅವರ ಪರ್ಮನೆಂಟ್ ಅಡ್ರೆಸ್ ಇಲ್ಲ. ನಾನು ಪಿಯಾನೋ ನುಡ್ಸ್ಬೇಕಾದ್ರೆ ಕಣ್ಣಿಗೆ ಬಟ್ಟೆ ಕಟ್ಟಿರ್ತಾರೆ, ಅವ್ರೇನ್ ಮಾಡ್ತಾರೆ ಅಂತಾನೂ ಕಾಣಲ್ಲ. ನನ್ಗೇನೋ ದುಡ್ಡು ಕೊಟ್ರೆ ಹೋಗ್ತೀನಿ ಅಂತ ನಿಕ್ ಹೇಳ್ಬೇಕಾದ್ರೆ ಇದೇ ಸಮಯಕ್ಕೆ ಆ ಗುಂಪಿನವರಿಂದ ಫೋನ್ ಬರುತ್ತೆ. ಎಲ್ಲಿಗೆ ಬರ್ಬೇಕು ಅಂತ ಅಡ್ರೆಸ್ ಹೇಳಿ ಒಂದು ಪಾಸ್ವರ್ಡ್ ನ ಕೂಡ ಹೇಳ್ತಾರೆ, ಫಿಡೆಲಿಯೋ ಅಂತ. ಈ ಪಾಸ್ವರ್ಡ್ ಹೇಳಿದ್ರೇನೆ ಒಳಗೆ ಬಿಡೋದು. ಇಷ್ಟನ್ನ ಕೇಳಿ ಬಿಲ್ಗೆ ಕ್ಯೂರಿಯಾಸಿಟಿ ಶುರು ಆಯ್ತು. ಅಲ್ಲೇನಾಗುತ್ತೆ ನಾನು ನೋಡ್ತೀನಿ, ನನ್ನ ಕೂಡ ಕರ್ಕೊಂಡು ಹೋಗು, ನನಗೂ ನಿನಗೂ ಏನು ಸಂಬಂಧ ಇಲ್ಲ ಅನ್ನೋ ಹಾಗೆ ಬರ್ತೀನಿ, ಪಾಸ್ವರ್ಡ್ ಇದೆಯಲ್ಲ ಅಡ್ರೆಸ್ ಹೇಳು ಸಾಕು ಅಂತ ಬಿಲ್ ಕೇಳ್ತಾನೆ. ಅದಕ್ಕೆ ನಿಕ್ ಅಲ್ಲಿಗೆ ಹೋಗೋರು ಯಾರು ನಾರ್ಮಲ್ ಆದ ಬಟ್ಟೆ ಹಾಕೊಂಡು ಹೋಗಲ್ಲ, ಮಾಸ್ಕ್ ಹಾಕೊಂಡು ಒಂದು ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತಾರೆ. ನೀನು ಇಷ್ಟೊತ್ನಲ್ಲಿ ಕಾಸ್ಟ್ಯೂಮ್ ಎಲ್ಲಿಂದ ತರ್ತೀಯ ಅಂದಾಗ ಕೊನೆಗೂ ಬಿಲ್ ಕಾಸ್ಟ್ಯೂಮ್ ವ್ಯವಸ್ಥೆ ಮಾಡೋಕೆ ಹೊರಡ್ತಾನೆ. ರೈನ್ಬೋ ಅನ್ನೋ ಕಾಸ್ಟ್ಯೂಮ್ ಶಾಪ್ ಗೆ ಬರ್ತಾನೆ. ರೈನ್ಬೋ ಹೆಸರನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಮುಂದೆ ಮೂವಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಈ ವಿಷಯ ಇಂಪಾರ್ಟೆಂಟ್. ಈ ಸ್ಟೋರ್ ನ ಓನರ್ ಬಿಲ್ ಗೆ ಮೊದ್ಲೇ ಪರಿಚಯ, ಆದ್ರೆ ಈಗ ಓನರ್ ಚೇಂಜ್ ಆಗಿದ್ದಾರೆ. ಈಗಿನ ಓನರ್ ನ ಹೆಸರು ಮಿಲಿಚ್ ಅಂತ. ಇವನಿಗೆ ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಟು ಕಾಸ್ಟ್ಯೂಮ್ ತಗೊಂತೀನಿ ಅಂದಾಗ ದುಡ್ಡಿನ ಆಸೆಗೆ ಸ್ಟೋರ್ ಓಪನ್ ಮಾಡಿ ಒಳಗೆ ಕರ್ಕೊಂಡ್ ಬಂದು ಏನೇನ್ ಬೇಕೋ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಆದ್ರೆ ಸ್ಟೋರ್ ಒಳಗೆ ಏನೋ ಶಬ್ದ ಆಗ್ತಿದ್ಯಲ್ಲ ಅಂತ ಬಂದು ನೋಡಿದ್ರೆ ಮಿಲಿಚ್ ನ ಮಗಳು ಯಾರೋ ಇಬ್ರು ವ್ಯಕ್ತಿಗಳ ಜೊತೆ ಆಟ ಆಡ್ತಾ ಇದ್ದಾಳೆ. ಕೋಪದಲ್ಲಿ ಮಿಲಿಚ್ ಇಬ್ಬರನ್ನ ಕೂಡ ಇಲ್ಲೇ ಕೂಡ ಹಾಕಿ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಮೊದಲು ಬಂದು ಬಿಲ್ಗೆ ಕಾಸ್ಟ್ಯೂಮ್ ಕೊಟ್ಟು ಕಳಿಸ್ತಾನೆ. ಬಿಲ್ ಟ್ಯಾಕ್ಸಿಯಲ್ಲಿ ಆ ಗ್ರೂಪ್ ಅವರು ಸೇರೋ ಅಡ್ರೆಸ್ ನ ನಿಕ್ ಹತ್ರ ಕೇಳ್ಕೊಂಡು ಬರ್ತಾನೆ. ಮತ್ತೆ ಟ್ಯಾಕ್ಸಿಗೆ ಇಲ್ಲೇ ವೇಟ್ ಮಾಡೋಕೆ ಹೇಳಿ ಗೇಟ್ ಹತ್ರ ಬಂದಾಗ ಪಾಸ್ವರ್ಡ್ ಕೇಳ್ತಾರೆ. ಫಿಡೆಲಿಯೋ ಅಂತ ಹೇಳಿದಾಗ ಒಳಗೆ ಬಿಡ್ತಾರೆ. ಇಲ್ಲಿ ಒಂದು ದೊಡ್ಡ ಅರಮನೆಯ ರೀತಿ ಮನೆ ಇದೆ. ಒಳಗೆ
ಒಳಗೆ ಬಂದಾಗ ಇವನ ಕೋಟ್ ಇಸ್ಕೊಂಡು ಮಾಸ್ಕ್ ಹಾಕೊಳ್ಳೋಕೆ ಹೇಳ್ತಾರೆ. ಬಿಲ್ ಮಾಸ್ಕ್ ಹಾಕೊಂಡು ಹಾಲ್ಗೆ ಬಂದಾಗ ತುಂಬಾನೇ ಜನ ಒಂದೇ ರೀತಿ ಕಾಸ್ಟ್ಯೂಮ್ ಮಾಸ್ಕ್ ಎಲ್ಲ ಹಾಕೊಂಡು ನಿಂತಿದ್ದಾರೆ. ಒಬ್ಬ ರೆಡ್ ಕಲರ್ ಬಟ್ಟೆ ಹಾಕಿದ್ದಾನೆ, ಇವನೇ ಈ ಕಲ್ಟ್ ನ ಲೀಡರ್. ಆ ಕಡೆ ನಿಕ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಪಿಯಾನೋ ನುಡಿಸ್ತಾ ಇದ್ದಾನೆ. ಇದೊಂದು ಸ್ನೇಹಿತರೆ ಸೀಕ್ರೆಟ್ ಸೊಸೈಟಿ ಆಗಿದೆ, ಎಲ್ಲ ಸೀಕ್ರೆಟ್ ಆಗಿ ನಡೆಯುತ್ತೆ. ಏನ್ ನಡೆಯುತ್ತೆ ಅಂತ ನೋಡೋಣ. ಎಲ್ಲರೂ ತುಂಬಾನೇ ಶ್ರೀಮಂತ ವ್ಯಕ್ತಿಗಳು ಮತ್ತೆ ತುಂಬಾನೇ ಪವರ್ಫುಲ್ ಕೂಡ. ಇಲ್ಲಿನ ಸೀಕ್ರೆಟ್ ನ ಹೊರಗೆ ಲೀಕ್ ಮಾಡಿದ್ರೆ ಯಾರಿಗೆ ಏನ್ ಬೇಕಾದ್ರೂ ಮಾಡೋ ಶಕ್ತಿ ಇವ್ರಿಗೆ ಇದೆ. ಕಲ್ಟ್ ನ ಲೀಡರ್ ತನ್ನ ಸುತ್ತ ಒಂದಷ್ಟು ಹುಡುಗಿಯರನ್ನ ನಿಲ್ಲಿಸ್ಕೊಂಡು ಒಂದು ರಿಚುವಲ್ ಮಾಡ್ತಾ ಇದ್ದಾನೆ. ಭಯಾನಕವಾಗಿ ಕೇಳೋ ಮ್ಯೂಸಿಕ್ ಹಾಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ನಂತರ ಈ ಹುಡುಗಿಯರು ಅರೆಬೆತ್ತಲೆ ಆಗಿ ಒಬ್ಬೊಬ್ರು ಪುರುಷರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇದೆಲ್ಲದರ ನಡುವೆ ಇಬ್ಬರು ಮಾಸ್ಕ್ ಹಾಕೊಂಡಿರೋರು ಬಿಲ್ ನ ಗುರುತಿಡಿತಾರೆ. ಅವ್ರು ಯಾರು ಅಂತ ಬಿಲ್ ಗೆ ಗೊತ್ತಾಗ್ಲಿಲ್ಲ. ಇಲ್ಲಿರೋ ಹುಡುಗಿಯರಲ್ಲಿ ಒಬ್ಳು ಹುಡುಗಿ ಬಿಲ್ ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನನ್ನ ಯಾರೋ ಅನ್ಕೊಂಡು ಕರ್ಕೊಂಡು ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಬಿಲ್ ಹೇಳಿದಾಗ, ಇಲ್ಲೇ ಇದ್ರೆ ನಿನ್ನ ಪ್ರಾಣಕ್ಕೇನೆ ಅಪಾಯ, ಮೊದ್ಲು ಇಲ್ಲಿಂದ ಹೋಗು ಅಂತ ಹೇಳ್ಬೇಕಾದ್ರೆ ಇನ್ನೊಬ್ಬ ಮಾಸ್ಕ್ ಹಾಕಿರೋನು ಬಂದು ಇವಳನ್ನ ಒಂದ್ ನಿಮಿಷ ಬಾಯಿಲಿ ಅಂತ ಕರ್ಕೊಂಡು ಹೋಗ್ತಾನೆ. ಬಿಲ್ ಒಬ್ನೇ ಮುಂದೆ ಹೋಗ್ತಿದ್ದಾನೆ. ಇಲ್ಲಿ ಹುಡುಗಿಯರು ಪುರುಷರನ್ನ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ರಲ್ಲ ಅವರೆಲ್ಲ ಇಲ್ಲಿ ಸಂಭೋಗ ಮಾಡ್ತಿದ್ದಾರೆ. ಇವರನ್ನ ನೋಡ್ತಾ ಹಾಗೆ ಮುಂದೆ ಹೋಗ್ತಾನೆ. ಇಲ್ಲಿರೋರೆಲ್ಲ ಇದೇ ಮಾಡ್ತಿದ್ದಾರೆ. ಸ್ವಲ್ಪ ಜನ ಕುತ್ಕೊಂಡು ಇದನ್ನ ಮೂವಿ ಅನ್ನೋ ಹಾಗೆ ನೋಡ್ತಿದ್ದಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಇಂಡಿಯನ್ ಸ್ಟೈಲ್ ಮ್ಯೂಸಿಕ್ ಬರ್ತಿದೆ. ಜೊತೆಗೆ ಭಗವದ್ಗೀತಾದ ಒಂದು ಶ್ಲೋಕ ಕೂಡ ಇತ್ತು ರಿಲೀಸ್ ಆಗಿದ್ದ ಟೈಮ್ ಅಲ್ಲಿ. ಆದ್ರೆ ಇಂಥ ಸೀನ್ ಅಲ್ಲಿ ಭಗವದ್ಗೀತಾ ಶ್ಲೋಕ ಇರೋದು ಸರಿಯಲ್ಲ ಅಂತ ಅಮೆರಿಕಾದಲ್ಲಿ ಇರೋ ಹಿಂದೂಗಳು ವಿರೋಧ ಮಾಡಿದಾಗ ಪ್ರೊಡಕ್ಷನ್ ಕಂಪನಿ ಅವರು ಕ್ಷಮೆ ಕೇಳಿ ಆ ಶ್ಲೋಕವನ್ನ ಚೇಂಜ್ ಮಾಡಿದ್ರು. ಆದ್ರೆ ಆ ಶ್ಲೋಕ ಭಗವದ್ಗೀತಾಗೆ ಅವಮಾನ ಮಾಡ್ಬೇಕು ಅಂತ ಇಟ್ಟಿರ್ಲಿಲ್ಲ. ಇಲ್ಲಿ ನಡೀತಿರೋದು ಸರಿಯಲ್ಲ ಅಂತ ಹೇಳೋಕೆನೆ ಆ ಶ್ಲೋಕ ಇಟ್ಟಿದ್ದು. ಯಾವ್ದು ಆ ಶ್ಲೋಕ ಏನು ಅಂತ ಕೊನೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೇಳ್ತೀನಿ ಸ್ನೇಹಿತರೆ. ಸೊ ಬಿಲ್ ಇದನ್ನೆಲ್ಲ ನೋಡ್ಕೊಂಡು ನಿಂತಿದ್ದಾಗ ಮತ್ತೆ ಇವನನ್ನ ಸೆಲೆಕ್ಟ್ ಮಾಡಿದ್ದ ಹುಡುಗಿ ಬಂದು ಸೈಡ್ಗೆ ಕರ್ಕೊಂಡು ಹೋಗಿ, ನೀನು ಜಾಸ್ತಿ ಹೊತ್ತು ಅವರನ್ನ ಯಾಮಾರ್ಸೋಕ್ ಆಗಲ್ಲ, ಸಿಗಾಕೊಂಡ್ರೆ ನಿನ್ನ ಸುಮ್ನೆ ಬಿಡಲ್ಲ, ಆದಷ್ಟು ಬೇಗ ಇಲ್ಲಿಂದ ಹೋಗು ಅಂತ ಇದ್ದಾಳೆ. ಆದ್ರೆ ಬಿಲ್ಗೆ ಇವಳು ಯಾಕೆ ಹೆಲ್ಪ್ ಮಾಡ್ತಿದ್ದಾಳೆ, ಯಾರು ಇವಳು ಅಂತ ನೋಡ್ಬೇಕು ಅನಿಸ್ತಿದೆ. ಇವನೇ ಇವಳ ಮಾಸ್ಕ್ ಅನ್ನ ತೆಗಿಯೋಕ್ ಹೋದಾಗ ಈ ಹುಡುಗಿ ತೆಗಿಯೋಕ್ ಬಿಡಲ್ಲ, ಇಲ್ಲಿಂದ ಹೋಗ್ತಾಳೆ. ಯಾಕಂದ್ರೆ ಇಲ್ಲಿನ ಸ್ಟ್ರಿಕ್ಟ್ ರೂಲ್ಸ್ ಇದು. ಮಾಸ್ಕ್ ತೆಗೆಯೋದು, ತಾವು ಯಾರು ಅಂತ ಹೇಳೋದು, ಒಳಗೆ ಏನ್ ನಡೀತಿದೆ ಅಂತ ಹೊರಗೆ ಹೇಳೋದು, ಈ ರೀತಿ ಎಲ್ಲ ತಪ್ಪನ್ನ ಮಾಡಂಗಿಲ್ಲ. ಮಿಸ್ ಆಗಿ ಮಾಡಿದ್ರೆ ಅವರ ಫ್ಯಾಮಿಲಿಗೆನೆ ತೊಂದರೆ ಅಷ್ಟು ಶಕ್ತಿ ಈ ಕಲ್ಟ್ ನ ಲೀಡರ್ ಮತ್ತೆ ಟಾಪ್ ಅಲ್ಲಿ ಇರೋ ಮೆಂಬರ್ಸ್ ಹತ್ರ ಇದೆ. ಇದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಬಂದು, ನಿಮ್ ಟ್ಯಾಕ್ಸಿ ಡ್ರೈವರ್ ಬಂದಿದ್ದಾರೆ, ಏನೋ ಹೇಳ್ಬೇಕಂತೆ, ಬನ್ನಿ ಅಂತ ಇವನನ್ನ ಹಾಲ್ಗೆ ಕರ್ಕೊಂಡ್ ಬಂದಾಗ ಬಿಲ್ಗೆ ಗೊತ್ತಾಯ್ತು ತಾನು ಇಲ್ಲಿಗೆ ಇನ್ವಿಟೇಷನ್ ಇಲ್ದೆ ಬಂದಿರೋದು ಎಲ್ಲಾರ್ಗೂ ಗೊತ್ತಾಗಿದೆ. ಅದಕ್ಕೆ ಲೀಡರ್ ಮತ್ತೆ ಬೇರೆಯವರೆಲ್ಲ ಒಟ್ಟಿಗೆ ಸೇರಿದರೆ. ಹೇಗೆ ಗೊತ್ತಾಯ್ತು ಬಿಲ್ ಹೊರಗಿನವನು ಅಂತ ಕೊನೆಯಲ್ಲಿ ನೋಡೋಣ. ಸದ್ಯಕ್ಕೆ ಬಿಲ್ಗೆ ಪಾಸ್ವರ್ಡ್ ಕೇಳ್ತಾನೆ ಲೀಡರ್, ಫಿಡೇಲಿಯೋ ಅಂತಾನೆ. ಆದ್ರೆ ಆ ಪಾಸ್ವರ್ಡ್ ಒಳಗೆ ಬರೋಕೆ ಇಲ್ಲಿನ ಪಾಸ್ವರ್ಡ್ ಇನ್ನೊಂದಿದೆ, ಅದ್ಯಾವುದು ಅಂದ್ರೆ ಗೊತ್ತಿಲ್ಲ, ಮರ್ತೋಗಿದ್ದೀನಿ ಅಂತಾನೆ. ಹಾಗಾದ್ರೆ ಮಾಸ್ಕ್ ತೆಗಿ, ಯಾರ್ ನೀನು ಅಂತ ಲೀಡರ್ ಕೇಳಿದಾಗ ಈ ಜಾಗದಲ್ಲಿ ತನಗೆ ಪರಿಚಯ ಇರೋರು ಬೇರೆಯವ್ರು ಕೂಡ ಇರ್ಬೋದು ಅಂತ ಸ್ವಲ್ಪನೂ ಯೋಚನೆ ಮಾಡದೆ ಮಾಸ್ಕ್ ತೆಗಿತಾನೆ. ಇನ್ವಿಟೇಷನ್ ಇಲ್ದೆ ಒಳಗೆ ಬಂದು ತಪ್ಪು ಮಾಡಿದ್ಯಾ, ಬಟ್ಟೆ ಬಿಚ್ಚು ಈಗ ಅಂತ ಫೋರ್ಸ್ ಮಾಡ್ಬೇಕಾದ್ರೆ ಮತ್ತೆ ಆ ಹುಡುಗಿ ಬಂದು ಇವನಿಗೆ ಏನು ಮಾಡಬೇಡಿ, ಅವನಿಗೆ ಆಗ್ಬೇಕಾಗಿರೋ ಶಿಕ್ಷೆ ನಾನ್ ಅನ್ಭವಿಸ್ತೀನಿ, ಅವನನ್ನ ಬಿಟ್ಬಿಡಿ ಅಂದಾಗ, ಆಯ್ತು ಇವನ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿ ಬಿಲ್ಗೆ ಲೀಡರ್ ವಾರ್ನಿಂಗ್ ಕೊಟ್ಟು ಕಳಿಸ್ತಾನೆ. ಏನಂತ ಅಂದ್ರೆ ಈ ಜಾಗದ ಬಗ್ಗೆ, ಇಲ್ಲಿ ಏನ್ ನಡೆದಿದ್ಯೋ ಅದರ ಬಗ್ಗೆ ಹೊರಗೆ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಮತ್ತೆ ನಿನ್ನ ಫ್ಯಾಮಿಲಿಯ ಕತೆ ಮುಗೀತು ಅಂತಾನೆ ಅರ್ಥ, ಎಲ್ಲಾ ಮುಚ್ಕೊಂಡು ಸುಮ್ನಿರ್ಬೇಕು ಅಂತ ಹೇಳಿ ಕಳಿಸ್ತಾರೆ. ಬಿಲ್ ವಾಪಸ್ ಮನೆಗೆ ಬರ್ತಾನೆ. ಇಲ್ಲಿ ಮಲಗಿರೋ ಆಲಿಸ್ ನಿದ್ದೆಗಣ್ಣಲ್ಲಿ ವಿಚಿತ್ರವಾಗಿ ನಗಾಡ್ತಿರೋದು ನೋಡಿ ಇವಳನ್ನ ಎಚ್ಚರಗೊಳಿಸಿದಾಗ ತಾನು ನೋಡಿದ ಭಯಾನಕ ಕನಸಿನ ಬಗ್ಗೆ ಹೇಳ್ತಾಳೆ. ಏನಂದ್ರೆ ಇವರಿಬ್ರು ಯಾರು ಇಲ್ದೇ ಇರೋ ಊರಲ್ಲಿ ಬೆತ್ತಲೆ ಆಗಿ ಇದ್ದಾಗ ಬಟ್ಟೆಗಳನ್ನ ತಗೊಂಡ್ ಬರೋಕೆ ಅಂತ ಬಿಲ್ ಹೋಗಿರ್ತಾನೆ. ಆಗ ಆಲಿಸ್ ಹತ್ರ ಆ ನೇವಿ ಆಫೀಸರ್ ಬಂದು ಇವಳ ಜೊತೆ ಇಂಟಿಮೇಟ್ ಆಗಿರ್ತಾನೆ. ಇವರಷ್ಟೇ ಅಲ್ಲ, ಸುತ್ತ ತುಂಬಾನೇ ಜನ ಪ್ರತ್ಯಕ್ಷ ಆಗಿ ಎಲ್ಲರೂ ಇದೇ ಕೆಲಸ ಮಾಡ್ತಿರ್ತಾರೆ. ಸರಿಯಾದ ಸಮಯಕ್ಕೆ ಬಿಲ್ ಬಂದ್ರು ಕೂಡ ಆಲಿಸ್ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಸಂಬಂಧ ಬೆಳೆಸ್ತಾಳೆ. ಬಿಲ್ ಬಗ್ಗೆ ತಮಾಷೆ ಮಾಡ್ಬೇಕು ಅಂತಾನೆ ಬೇರೆಯವ್ರ ಜೊತೆ ಇದ್ದು ಬಿಲ್ ನ ನೋಡಿ ನಗಾಡ್ಬೇಕಾದ್ರೇನೆ ಬಿಲ್ ನಿದ್ದೆಯಿಂದ ಇವಳನ್ನ ಎಚ್ಚರಗೊಳಿಸಿದ್ದು. ಮುಂದಿನ ದಿನ ಬಿಲ್ ನಿಕ್ ನ ಭೇಟಿಯಾಗಿ ನೆನ್ನೆ ರಾತ್ರಿ ಏನೆಲ್ಲ ಆಯ್ತು ಅಂತ ವಿಚಾರಿಸೋಕೆ ಸೊನಾಟಾ ಕೆಫೆ ಹತ್ರ ಬಂದ್ರೆ ಈ ಕೆಫೆ ಇನ್ನೂ ಓಪನ್ ಆಗಿಲ್ಲ. ಪಕ್ಕದಲ್ಲೇ ಇನ್ನೊಂದು ಕೆಫೆ ಇದೆ. ಇಲ್ಲಿಗೆ ಬಂದಾಗ ವೇಟರ್ ಹತ್ರ ನಿಕ್ ನ ಅಡ್ರೆಸ್ ಇಸ್ಕೊಂಡು ಅವನಿರೋ ಹೋಟೆಲ್ಗೆ ಬಂದಾಗ ಗೊತ್ತಾಯ್ತು ಅವನು ಇಲ್ಲಿ ಇದ್ದ, ಈಗಿಲ್ಲ. ಬೆಳಗಿನ ಜಾವನೆ ಹೋಟೆಲ್ ರೂಮ್ ಖಾಲಿ ಮಾಡ್ಕೊಂಡು ಹೋಗಿದ್ದಾನೆ. ಅಷ್ಟೇ ಅಲ್ಲ, ನಿಕ್ ಜೊತೆ ಇಬ್ರು ತುಂಬಾನೇ ಶ್ರೀಮಂತ ವ್ಯಕ್ತಿಗಳು ಬಂದಿದ್ರು. ನಿಕ್ ನ ಮುಖಕ್ಕೆ ಹೊಡೆದಿರೋ ಗಾಯದ ಮಾರ್ಕ್ ಎಲ್ಲ ಆಗಿತ್ತು. ತುಂಬಾನೇ ಹೆದರುಕೊಂಡಿದ್ದ. ಅವನ ಜೊತೆ ಬಂದಿದ್ದವರೇ ಬಿಲ್ ಪೇ ಮಾಡಿ ನಿಕ್ ನ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತ ರಿಸೆಪ್ಷನಿಸ್ಟ್ ಹೇಳ್ತಾನೆ. ಬಿಲ್ ಇಲ್ಲಿಗೆ ಕಾಸ್ಟ್ಯೂಮ್ ಹಿಂದಿರುಗಿಸೋಕೆ ರೈನ್ಬೋ ಸ್ಟೋರ್ಗೆ ಬಂದಾಗ ಇವನು ತಗೊಂಡ್ ಹೋಗಿದ್ದ ಮಾಸ್ಕೇ ಇಲ್ಲ. ಎಲ್ ಬಿಟ್ಟು ಬಂದೆ ಅನ್ನೋದು ಕೂಡ ಇವನಿಗೆ ನೆನಪಾಗ್ತಿಲ್ಲ. ಅದಕ್ಕೆ ಮಾಸ್ಕ್ ನ ದುಡ್ಡನ್ನ ತಗೊಳ್ಳಿ ಅಂತ ಮಿಲಿಚ್ಗೆ ಹೇಳ್ತಾನೆ. ಪೇ ಮಾಡಿ ವಾಪಸ್ ಹೋಗ್ಬೇಕಾದ್ರೆ ಮಿಲಿಚ್ ನ ಮಗಳು ಮತ್ತೆ ರೂಮಿಂದ ಹೊರಗೆ ಬರ್ತಾಳೆ. ಆ ಇಬ್ಬರು ವ್ಯಕ್ತಿಗಳು ಮಿಲಿಚ್ಗೆ ಮಗಳನ್ನ ತಮಗೆ ಒಪ್ಪಿಸಿದ್ದಕ್ಕೆ ಥ್ಯಾಂಕ್ಸ್ ಹೇಳಿ ಹೋಗೋದನ್ನ ನೋಡಿ ಬಿಲ್ ಮತ್ತೆ ಮೂವಿ
ನೋಡ್ತಿರೋ ನಮಿಗೂ ಕೂಡ ಶಾಕ್ ಆಗೋಗುತ್ತೆ. ನಿನ್ನೆ ರಾತ್ರಿ ಪೊಲೀಸ್ನ ಕರ್ಸೋಕೆ ಮಿಲಿಚ್ ರೆಡಿ ಆಗಿದ್ದವನು ಈಗ ತನ್ನ ಮಗಳ ದೇಹವನ್ನೇ ಮಾರ್ಕೊಂತಾ ಇದ್ದಾನೆ ದುಡ್ಡಿನ ಆಸೆಗೆ. ಅಂದ್ರೆ ದುಡ್ಡು ಸಿಗುತ್ತೆ ಅಂದ್ರೆ ಸ್ವಂತ ಮಗಳನ್ನ ಕೂಡ ಮಾರಾಟಕ್ಕೆ ಇರೋ ವಸ್ತುವಿನ ರೀತಿ ಮಾಡ್ಬಿಡ್ತಾರಲ್ಲ. ಮನುಷ್ಯರಿಗೆ ಮತ್ತೆ ಹೆಣ್ಣಿಗೆ ಬೆಲೆ ಕೊಟ್ಟು ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಬಂದಿದ್ಯಲ್ಲ ಅಂತ ಬೇಜಾರಾದ್ರೂ ಬಿಲ್ ಏನು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಇವನ್ಗೆ ತನ್ನ ಹೆಂಡತಿ ಆಲಿಸ್ ಎಲ್ಲಿ ಸುಳ್ಳು ಹೇಳ್ತಿದ್ದಳೋ, ನಿಜವಾಗ್ಲೂ ಆ ನೇವಿ ಆಫೀಸರ್ ಜೊತೆ ಒಂದು ರಾತ್ರಿ ಕಳೆದಿದ್ದಾಳೇನೋ ಅಂತ ಚಿಂತೆ ಆಗ್ತಿದೆ. ಹಾಗಾಗಿ ಮತ್ತೆ ಕ್ಲಿನಿಕ್ಗೆ ಬಂದಾಗ ಆಲಿಸ್ ಮತ್ತೆ ನೇವಿ ಆಫೀಸರ್ ಇಬ್ರು ಜೊತೆಯಲ್ಲಿ ಇರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಂತಿದ್ದಾನೆ. ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ನಿನ್ನೆ ಬೇರೆ ಆ ಸೀಕ್ರೆಟ್ ಸೊಸೈಟಿಯಲ್ಲಿ ಆ ಹುಡುಗಿ ತನ್ನನ್ನ ಕಾಪಾಡಿದ್ಲು. ಅವಳನ್ನ ಏನ್ ಮಾಡಿದ್ರು, ಆ ಜಾಗದಲ್ಲಿ ಏನ್ ನಡೀತಿದೆ ಇನ್ನೂ ಆಳವಾಗಿ ತಿಳ್ಕೋಬೇಕು ಅಂತ ಆ ಕಲ್ಟ್ ನ ಲೀಡರ್ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಮತ್ತೆ ಬಿಲ್ ನೆನೆ ರಾತ್ರಿ ಕಲ್ಟ್ ಅವರು ಸೇರಿದ್ದ ಬಿಲ್ಡಿಂಗ್ ಹೊರಗೆ ಗೇಟ್ ಹತ್ರ ಬರ್ತಾನೆ. ಸಿಸಿಟಿವಿ ಕ್ಯಾಮ್ರಾ ಇವನ ಕಡೆನೆ ತಿರುಗ್ತಾ ಇದೆ. ಇವನು ಕೂಡ ಡಾಕ್ಟರ್ ಆಗಿದ್ದಾನೆ, ಜೊತೆಗೆ ಶ್ರೀಮಂತ ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ನಾನ್ ನೋಡದೆ ಇರೋದೇನಿದೆ, ನನ್ನ ಫ್ಯಾಮಿಲಿನ ಏನು ಮಾಡೋಕ್ಕಾಗಲ್ಲ ಇವ್ರಿಗೆ ಅಂತ ಕಲ್ಟ್ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾನೆ. ಇವನಿಗಿಂತ ದೊಡ್ಡವರು ಆ ಸೀಕ್ರೆಟ್ ಸೊಸೈಟಿಯಲ್ಲಿ ಇದ್ದಾರೆ, ಮಾಸ್ಕ್ ಹಾಕೊಂಡಿದ್ರಲ್ಲ, ಹಾಗಾಗಿ ಇವನಿಗೆ ಗೊತ್ತಾಗಿಲ್ಲ ಅಷ್ಟೇ. ಇವನು ಕ್ಲಿನಿಕ್ ಇಂದ ರೇಂಜ್ ರೋವರ್ ಅಲ್ಲಿ ಬಂದ್ರೆ ನಿನಗಿಂತ ಕಾಸ್ಟ್ಲಿ ಕಾರ್ ನಮ್ಮ ಹತ್ರ ಇದೆ ಅನ್ನೋ ಹಾಗೆ ಮನೆಯಿಂದ ಗೇಟ್ ವರ್ಗೂ ಒಬ್ಬ ವ್ಯಕ್ತಿ ರೋಲ್ಸ್ ರಾಯ್ಸ್ ಅಲ್ಲಿ ಬರ್ತಾನೆ. ಬಂದು ಒಂದು ಲೆಟರ್ ನ ಕೊಟ್ಟು ಹೋಗ್ತಾನೆ. ಈ ಲೆಟರ್ ಅಲ್ಲಿ ಕಲ್ಟ್ ಅವರು ಗೌರವದಿಂದ ಧಮ್ಕಿ ಹಾಕಿದ್ದಾರೆ. ಈ ರೀತಿ ವಿಚಾರಣೆ ಮಾಡೋದ್ರಿಂದ ನಿನಗೆ ಏನು ಸಿಗಲ್ಲ, ಇದನ್ನ 2ನೇ ವಾರ್ನಿಂಗ್ ಅನ್ಕೋ, ನಿನ್ನ ಒಳ್ಳೆದಕ್ಕೆ ಇದು ಹೇಳ್ತಿರೋದು ಅಂತ ಬರ್ದಿದೆ. ಹಾಗಾಗಿ ವಾಪಸ್ ಕೆಲ್ಸಕ್ಕೆ ಬರ್ತಾನೆ. ಆದ್ರೆ ಈಗ್ಲೂ ತನ್ನ ಹೆಂಡತಿ ನೇವಿ ಆಫೀಸರ್ ಜೊತೆ ಇರೋ ಹಾಗೇನೆ ಇಮ್ಯಾಜಿನ್ ಮಾಡ್ಕೊಂಡು ತನ್ನನ್ನ ನಿಜವಾಗ್ಲೂ ಪ್ರೀತಿಸ್ತಾ ಇರೋ ಮ್ಯಾರಿಯಾನ್ಗೆ ಫೋನ್ ಮಾಡೋಣ ಅಂತ ಫೋನ್ ಮಾಡ್ತಾನೆ. ಆದ್ರೆ ಅವಳನ್ನ ಮದುವೆ ಆಗ್ತಿರೋ ಕಾರ್ಲ್ ಫೋನ್ ನ ರಿಸೀವ್ ಮಾಡಿದ್ರಿಂದ ಕಟ್ ಮಾಡ್ತಾನೆ. ಇವಳು ಇಲ್ಲ ಅಂದ್ರೆ ಏನಾಯ್ತು, ಡಾಮಿನೋ ಇದ್ದಾಳಲ್ಲ ಅಂತ ಅವಳ ಮನೆಗೆ ಬಂದಾಗ ಡಾಮಿನೋ ಇಲ್ಲ, ಅವಳ ಜೊತೆ ವಾಸವಾಗಿದ್ದ ಹುಡುಗಿ ಇದ್ದಾಳೆ. ಇವಳು ಒಂದು ಶಾಕಿಂಗ್ ವಿಷಯ ರಿವೀಲ್ ಮಾಡೋದೇನಂದ್ರೆ ಡಾಮಿನೋ HIV ಪಾಸಿಟಿವ್ ಆಗಿದ್ದಾಳೆ. ಬೆಳಗ್ಗೆ ತಾನೇ ರಿಸಲ್ಟ್ ಬಂದಿದೆ ಅಂತ. ಅಂದ್ರೆ ಅವತ್ತು ಇವನೇನಾದ್ರೂ ಮಾಡೋ ಅಷ್ಟರಲ್ಲಿ ಆಲಿಸ್ ಫೋನ್ ಮಾಡಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ಇವನ್ ಕತೆನು ಮುಗ್ದಿರೋದು. ಏನಪ್ಪಾ ಹೀಗಾಗೋಯ್ತು ಅಂತ ತಕ್ಷಣ ಇಲ್ಲಿಂದ ಹೊರಟಾಗ ಇವನನ್ನ ಯಾರೋ ಫಾಲೋ ಮಾಡ್ತಿರೋದು ಗಮನಿಸ್ತಾನೆ. ಎಲ್ಲಿಗೆ ಹೋದ್ರು ಹಿಂದೆನೆ ಬರ್ತಿದ್ದಾನೆ. ಒಂದು ಅಂಗಡಿಯಲ್ಲಿ ನ್ಯೂಸ್ ಪೇಪರ್ ತಗೊಂಡು ರೆಸ್ಟೋರೆಂಟ್ ಗೆ ಬಂದು ಓದ್ಬೇಕಾದ್ರೆ ಮತ್ತೊಂದು ಶಾಕಿಂಗ್ ವಿಷಯ ನ್ಯೂಸ್ ಪೇಪರ್ ಅಲ್ಲಿ ಇದೆ. ಅಮ್ಯಾಂಡಾ ಅನ್ನೋ ಹುಡುಗಿ ಮಿಸ್ ನ್ಯೂಯಾರ್ಕ್ ಕೂಡ ಆಗಿದ್ದವಳು ಡ್ರಗ್ ಓವರ್ ಡೋಸ್ ಇಂದ ಹಾಸ್ಪಿಟಲ್ ಗೆ ಸೇರಿಸಿದ್ದಾರೆ ಅಂತ ಇದೆ. ಅಮ್ಯಾಂಡಾ ಡ್ರಗ್ ಓವರ್ ಡೋಸು ಇದೆಲ್ಲ ಎಲ್ಲೋ ಕೇಳ್ದಂಗಿದ್ಯಲ್ಲ ಅಂತ ಯೋಚನೆ ಮಾಡಿದಾಗ ಕ್ರಿಸ್ಮಸ್ ಪಾರ್ಟಿಯಲ್ಲಿ ವಿಕ್ಟರ್ ಕರ್ಸಿದ್ದ ಮ್ಯಾಂಡಾನೇ ಅಮ್ಯಾಂಡಾ ಆಗಿರ್ಬೋದಾ ಅಂತ ಚೆಕ್ ಮಾಡೋಕೆ ಹಾಸ್ಪಿಟಲ್ ಗೆ ಬರ್ತಾನೆ. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಆಗ್ಲೇ ಅಮ್ಯಾಂಡಾ ಸಾವನ್ನಪ್ಪಿದ್ದಾಳೆ. ಹಾಗಾಗಿ ಅವಳ ಡೆಡ್ ಬಾಡಿನ ನೋಡೋಕೆ ಬರ್ತಾನೆ. ಇವಳೇ ವಿಕ್ಟರ್ ಕರ್ಸಿದ್ದ ಮ್ಯಾಂಡಿ, ಅಂದ್ರೆ ಅಮ್ಯಾಂಡಾ ನಿಜವಾದ ಹೆಸರು. ಸೀಕ್ರೆಟ್ ಸೊಸೈಟಿಯಲ್ಲಿ ಇವನನ್ನ ಕಾಪಾಡಿ ವಾಪಸ್ ಕಳಿಸಿದ ಹುಡುಗಿ ಕೂಡ ಇವಳೇ ಆಗಿರ್ಬೋದಾ ಅಂತ ಬಿಲ್ಗೆ ಡೌಟ್ ಬರ್ತಿದೆ. ಇದೇ ಡೌಟ್ ಅಲ್ಲಿ ವಾಪಸ್ ಹೋಗ್ಬೇಕಾದ್ರೆ ವಿಕ್ಟರ್ ಇಂದ ಕಾಲ್ ಬರುತ್ತೆ. ಅದಕ್ಕೆ ವಿಕ್ಟರ್ನ ಮನೆಗೆ ಬಂದಾಗ ಇಲ್ಲಿ ಮತ್ತೊಂದು ಶಾಕಿಂಗ್ ವಿಷಯ ರಿವೀಲ್ ಆಯ್ತು. ಬಿಲ್ಗೆ ಶಾಕ್ ಮೇಲೆ ಶಾಕ್ ಇವತ್ತು. ಏನಂದ್ರೆ ಆ ಸೀಕ್ರೆಟ್ ಸೊಸೈಟಿಯಲ್ಲಿ ಆ ಕಲ್ಟ್ ನ ಮೆಂಬರ್ಸ್ ಅಲ್ಲಿ ವಿಕ್ಟರ್ ಕೂಡ ಒಬ್ಬ. ಆ ಜಾಗದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ವಿಕ್ಟರ್ ನೋಡಿದ್ದಾನೆ. ಆ ಸೀಕ್ರೆಟ್ ಸೊಸೈಟಿಯ ಬಗ್ಗೆ ತಿಳ್ಕೊಳ್ಳೋಕೆ ಹೋಗಿ ತನ್ನ ಪ್ರಾಣಕ್ಕೆ ಅಪಾಯ ತಂದ್ಕೊಂತಾನೆ ಬಿಲ್ ಅಂತ ಒಬ್ಬ ವ್ಯಕ್ತಿಯನ್ನ ಬಿಲ್ ನ ಫಾಲೋ ಮಾಡೋಕೆ ಕಳಿಸಿರ್ತಾನೆ. ಅವನೇ ಈಗ ಸ್ವಲ್ಪ ಸಮಯದ ಹಿಂದೆ ಇವನನ್ನ ಫಾಲೋ ಮಾಡ್ತಿದ್ದು. ವಿಕ್ಟರ್ ಹೇಳ್ತಾನೆ ಆ ನಿಕ್ಕಿಂದಾನೆ ಎಲ್ಲ ಆಗಿದ್ದು. ಪಿಯಾನೋ ಚೆನ್ನಾಗಿ ನುಡಿಸ್ತಾನೆ ಅಂತ ನಾನೇ ಕಲ್ಟ್ ಅವ್ರಿಗೆ ಪಿಯಾನೋ ನುಡ್ಸೋಕೆ ನಿಕ್ ನ ಸೇರ್ಸ್ಕೊಳೋಕೆ ಹೇಳ್ದೆ. ಅವ್ನು ನೋಡಿದ್ರೆ ಸೀಕ್ರೆಟ್ ಆಗಿರ್ಬೇಕಾಗಿರೋ ವಿಷಯ ಎಲ್ಲ ನಿನಗೆ ಹೇಳಿ ಅಲ್ಲಿಗೆ ಬರೋ ಹಾಗೆ ಮಾಡಿದ್ದಾನೆ. ಅದಕ್ಕೆ ನಮ್ ಕಡೆಯವರಿಬ್ರು ನಿಕ್ಕೆ ಹೊಡೆದು ಬೈದು ಅವನ ಫ್ಯಾಮಿಲಿ ಹತ್ರ ಅವನ ಊರಿಗೆ ಕಳ್ಸಿದೀವಿ. ನೀನೇನ್ ಅನ್ಕೊಂಡಿದ್ಯೋ ಏನೋ ಗೊತ್ತಿಲ್ಲ, ಆದ್ರೆ ಆ ಸೀಕ್ರೆಟ್ ಸೊಸೈಟಿಯಲ್ಲಿ ಇರೋರೆಲ್ಲ ಸಾಧಾರಣದವರಲ್ಲ, ಎಲ್ಲ ತುಂಬಾನೇ ಪವರ್ಫುಲ್ ವ್ಯಕ್ತಿಗಳು. ಅವರ ಹೆಸರನ್ನ ಹೇಳ್ಬಿಟ್ರೆ ನಿನಗೆ ನಿದ್ದೆನೆ ಬರಲ್ಲ, ಅಂತವರೆಲ್ಲ ಇದ್ದಾರೆ ಅಂತ ಹೇಳ್ತಾನೆ. ಈಗ ನಮಗೆ ವಿಕ್ಟರ್ ಇಂದ ತುಂಬಾನೇ ವಿಷಯಗಳು ಗೊತ್ತಾಗುತ್ತೆ. ಮೊದಲನೇದಾಗಿ ಕಲ್ಟ್ ಅವ್ರಿಗೆ ಇನ್ವಿಟೇಷನ್ ಇಲ್ದೆ ಬಿಲ್ ಬಂದಿದ್ದಾನೆ ಅಂತ ಹೇಗ್ ಗೊತ್ತಾಯ್ತು ಅಂದ್ರೆ ಯಾವಾಗ ಇವನು ಟ್ಯಾಕ್ಸಿಯಲ್ಲಿ ಹೋದ್ನೋ ಆಗ್ಲೇ ಇವನ ಮೇಲೆ ಕಣ್ಣಿಟ್ಟಿರ್ತಾರೆ. ಯಾಕಂದ್ರೆ ಮೊದ್ಲೇ ಹೇಳ್ದಂಗೆ ಅಲ್ಲಿಗೆ ಹೋಗೋರೆಲ್ಲ ತುಂಬಾನೇ ಶ್ರೀಮಂತರು. ಅವರು ಡ್ರೈವರ್ ಜೊತೆ ತಮ್ಮ ಸ್ವಂತ ಲಕ್ಸುರಿಯಸ್ ಕಾರ್ ಗಳಲ್ಲಿ ಬರ್ತಾರೆ. ಮತ್ತೆ ಬಿಲ್ ಒಳಗೆ ಹೋಗ್ಬೇಕಾದ್ರೆ ಕೋಟ್ ಇಸ್ಕೊಂತಾರಲ್ಲ, ಆ ಕೋಟ್ ಅಲ್ಲಿ ಕಾಸ್ಟ್ಯೂಮ್ ರೆಂಟ್ ಗೆ ತಗೊಂಡ್ ಬಂದಿರೋ ರೆಸಿಪ್ಟ್ ಇತ್ತು. ಇದರಿಂದ ಬಿಲ್ ನ ಹೆಸರು, ಇವನು ಯಾರು ಅಂತ ಎಲ್ಲ ಗೊತ್ತಾಗಿದ್ದು. ವಿಕ್ಟರ್ ಕನ್ಫರ್ಮ್ ಮಾಡ್ತಾನೆ ಅಮ್ಯಾಂಡಾನೇ ಅವತ್ತು ಬಿಲ್ ನ ಕಾಪಾಡೋಕೆ ನೋಡಿದ್ದು. ಆದ್ರೆ ಮೊದ್ಲೇ ಬಿಲ್ ಯಾರು ಅಂತ ಗೊತ್ತಾಗಿ ಅಮ್ಯಾಂಡಾನು ಸೇರಿ ಎಲ್ಲರೂ ನಾಟಕ ಆಡಿರ್ತಾರೆ ಬಿಲ್ ನ ಹೆದರಿಸೋಕೆ. ಕಲ್ಟ್ ನ ಲೀಡರ್ ಬಿಲ್ ಗೆ ಮತ್ತೊಂದು ಪಾಸ್ವರ್ಡ್ ಕೇಳಿದಾಗ ಅದೇ ಒಳಗೆ ಹಾಲ್ ಅಲ್ಲಿ ಇರೋಕೆ ಒಂದು ಪಾಸ್ವರ್ಡ್ ಏನು ಅಂತ ಕೇಳಿದಾಗ ಗೊತ್ತಿಲ್ಲ ಅಂದಿರ್ತಾನೆ. ಆದ್ರೆ ಇದ್ದಿದ್ದು ಒಂದೇ ಪಾಸ್ವರ್ಡ್, ಫಿಡೆಲಿಯೋ. ಒಳಗೆ ಬಂದ ಮೇಲೆ ಕೂತಿದ್ಕೆ ನಿಂತಿದ್ಕೆ ಎಲ್ಲ ಪಾಸ್ವರ್ಡ್ ಇಲ್ವೇ ಇಲ್ಲ. ಇವನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋಕೆ ಆ ನಾಟಕ ಮಾಡಿದ್ದು ಮೊದ್ಲೇ ಅಮ್ಯಾಂಡಾಗೆ ಹೇಳ್ಕೊಟ್ಟಿರ್ತಾರೆ, ಬಿಲ್ ನ ಬಿಟ್ಟು ನನಗೆ ಶಿಕ್ಷೆ ಕೊಡಿ ಅಂತ ಹೇಳಿ. ಅದಕ್ಕೆ ಅವಳು ಬಂದು ಬಿಲ್ ನ ಬಿಟ್ಬಿಟ್ಟು
ಹಿಡ್ಕೊಂಡು ನನಗೆ ಶಿಕ್ಷೆ ಕೊಡಿ ಅಂತ ನಾಟಕ ಆಡ್ತಾಳೆ. ಬಿಲ್ ಕೂಡ ಅಲ್ಲಿಂದ ಹೊರಡ್ತಾನೆ. ಕಲ್ಟ್ ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ಕಲ್ಟ್ ಅವರು ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಇವನಿಗೆ ನಂಬಿಸಿ ಹೆದರಿಸೋಕೆ ನೋಡಿದರೆ ಅದೆಲ್ಲ ನಾಟಕ ಆಗಿತ್ತು. ಅಂದ್ರೆ ಅಮ್ಯಾಂಡಾ ಹೇಗೆ ಸಾವನ್ನಪ್ಪಿದ್ದಾಳೆ, ಅವಳನ್ನ ನೀವೇ ಸಾಯಿಸಿದಿರಾ ಅಲ್ವಾ ಅಂತ ಬಿಲ್ ಕೇಳಿದಾಗ ವಿಕ್ಟರ್ ಹೇಳ್ತಾನೆ, ನಿನಗೆ ಗೊತ್ತಿಲ್ವಾ ಅವಳು ಡ್ರಗ್ ಅಡಿಕ್ಟ್ ಅಂತ, ನ್ಯೂಸ್ ಪೇಪರ್ ಅಲ್ಲೂ ಇದೆ. ನೀನು ಅಲ್ಲಿಂದ ಹೋದ್ಮೇಲೆ ಅಮ್ಯಾಂಡಾನ ಕೂಡ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬಂದ್ರು, ಏನು ಮಾಡ್ಲಿಲ್ಲ ಅವಳಿಗೆ. ಆಮೇಲೆ ಅವಳು ಓವರ್ ಡೋಸ್ ಆಗಿ ಬಿದ್ದಿದ್ದಾಗ ರೂಮ್ ನ ಡೋರ್ ಕೂಡ ಒಳಗಿಂದ ಲಾಕ್ ಆಗಿತ್ತಂತೆ. ಪೊಲೀಸ್ ಅವರೇ ಹೇಳಿದರೆ ನೋಡು ನ್ಯೂಸ್ ಪೇಪರ್ ಅಲ್ಲಿ ಅಂತ ಹೇಳ್ತಾನೆ. ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋದನ್ನ ಝೂಮ್ ಮಾಡಿ ಓದಿದಾಗ ಒಂದು ವಿಷಯ ಗೊತ್ತಾಗುತ್ತೆ. ಪೊಲೀಸರು ಅಮ್ಯಾಂಡಾ ಯಾವ ಡ್ರಗ್ಸ್ ತಗೊಂಡಿದ್ದಾಳೆ, ಹೇಗೆ ಓವರ್ ಡೋಸ್ ಆಯ್ತು, ಏನು ಡೀಟೇಲ್ಸ್ ಹೇಳೋದೇ ಇಲ್ಲ. ಅಂದ್ರೆ ಅಮ್ಯಾಂಡಾಗೆ ಏನಾಗಿದೆ ಅನ್ನೋದನ್ನ ಮುಚ್ಚಿಡೋಕೆ ನೋಡ್ತಿದ್ದಾರೆ. ಮತ್ತೆ ಅಮ್ಯಾಂಡಾಳ ತಂಗಿನೇ ಅಮ್ಯಾಂಡಾಗೆ ಏನಾಗಿರ್ಬೋದು ತನಿಖೆ ಆಗ್ಲಿ ಅಂತಾನು ಹೇಳ್ದಲೆ ಆರಾಮಾಗಿ ಅವಳು ಜಾಸ್ತಿ ಡ್ರಗ್ಸ್ ತಗೊಂತಿದ್ಲು, ಅದಕ್ಕೆ ಹೀಗಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾಳೆ. ಸೊ ವಿಕ್ಟರ್ ಹೇಳಿದ್ದನ್ನ ಕೇಳಿ ತಲೆ ಕೆಟ್ಟು ವಾಪಸ್ ಮನೆಗೆ ಬಂದ್ರೆ ಯಾಕೋ ಇವತ್ತು ಇವನ ಟೈಮೇ ಸರಿ ಇಲ್ಲ ಅಂತ ಕಾಣುತ್ತೆ. ಮತ್ತೊಂದು ಆಘಾತಕಾರಿ ದೃಶ್ಯವನ್ನ ನೋಡ್ತಾನೆ. ಅದೇ ಆಲಿಸ್ ಮಲಗಿದ್ದಾಳೆ. ಇವಳ ಪಕ್ಕದಲ್ಲೇ ಇವನು ಕಳ್ಕೊಂಡಿದ್ದ ಮಾಸ್ಕ್ ಇದೆ. ಅಂದ್ರೆ ಕಲ್ಟ್ಗೆ ಸೇರಿದವ್ರು ಯಾರೋ ಬಂದು ಇದನ್ನ ಇಲ್ಲಿ ಇಟ್ಟು ಹೋಗಿದ್ದಾರೆ ಅನ್ನೋದು ಅರಿವಾಗಿ ಆಲಿಸ್ ಹೇಳಿದ ಆ ನೇವಿ ಆಫೀಸರ್ನ ಒಂದು ವಿಷಯಕ್ಕೆ ಇಷ್ಟೆಲ್ಲ ತಪ್ಪನ್ನ ಮಾಡಿದ್ದೀನಿ, ಪಾಪವನ್ನ ಮಾಡಿದ್ದೀನಿ, ನೆಮ್ಮದಿಯಾಗಿ ಬೆಳಗ್ಗೆ ಡಾಕ್ಟರ್ ಆಗಿದ್ದವನು ರಾತ್ರಿ ರಸಿಕ ಆಗೋದ್ನಲ್ಲ ಅಂತ ಗಿಲ್ಟ್ ಅಲ್ಲಿ ಅಳೋಕೆ ಶುರು ಮಾಡ್ತಾನೆ. ಇವನ್ ಅಳ್ತಾ ಇರೋದನ್ನ ಕೇಳಿಸ್ಕೊಂಡು ಎದ್ದ ಆಲಿಸ್ಗೆ ಏನೆಲ್ಲ ಆಯ್ತು, ಇಷ್ಟು ದಿನ ರಾತ್ರಿ ಎಲ್ಲಿಗೆ ಹೋಗ್ತಿದ್ದ ಅಂತ ಇವಳಿಗೆ ಬಿಲ್ ಹೇಳ್ತಾನೆ. ಇದನ್ನ ಕೇಳಿ ಆಲಿಸ್ಗೆ ಹೇಳಿ ಬಿಲ್ಗೆ ಇಬ್ರಿಗೂ ನಿದ್ದೆ ಬರ್ಲಿಲ್ಲ. ಸುಮ್ನೆ ಬೆಳಗ್ಗೆವರೆಗೂ ಕೂತೇ ಇರ್ತಾರೆ. ಆಲಿಸ್ ಕೂಡ ಬೈಯಲ್ಲ, ಇನ್ನೇನ್ ಇಬ್ರು ಸರಿಯಾಗಿದ್ದೀವಿ ಅನ್ಕೊಂಡು ಸುಮ್ನಾಗ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಇವತ್ತು ಕ್ರಿಸ್ಮಸ್ ಶಾಪಿಂಗ್ ಗೆ ಹೋಗೋಣ ಅಂತ ಮಗಳು ಹೆಲಿನಾ ಹೇಳಿದ್ಲು. ಕರ್ಕೊಂಡ್ ಹೋಗ್ಬೇಕು ಅಂತ ಮಗಳನ್ನ ಕರ್ಕೊಂಡು ಶಾಪಿಂಗ್ ಗೆ ಬರ್ತಾರೆ. ಹೆಲಿನಾ ಏನ್ ತಗೋಬೇಕು ಅಂತ ನೋಡ್ಕೊಂಡು ಓಡಾಡ್ತಿದ್ದಾಗ ಆಲಿಸ್ ಮತ್ತೆ ಬಿಲ್ ಮಾತಾಡ್ತಿದ್ದಾರೆ. ನಡೆದಿದ್ದೆಲ್ಲ ರಿಯಲ್ ಆದ್ರೂ ಆಗಿರ್ಲಿ, ಕನ್ಸಾದ್ರೂ ಆಗಿರ್ಲಿ, ನಾವೇನೇ ತಪ್ಪು ಮಾಡಿದ್ರು ಕೂಡ ದೊಡ್ಡ ಅನಾಹುತ ಆಗೋಷ್ಟ್ರಲ್ಲಿ ಇಬ್ಬರ ಮನ್ಸಲ್ಲೂ ಇರೋದನ್ನ ಮಾತಾಡ್ಕೊಂಡಿದೀವಿ, ಅದನ್ನೆಲ್ಲ ಮರೆತು ಬದುಕೋಣ. ಒಂದು ರಾತ್ರಿ ನಡೆದ ಘಟನೆಯಿಂದ ಇಡೀ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಇನ್ಮೇಲೆ ಎಲ್ಲ ಮರೆತು ಖುಷಿಯಾಗಿರೋಕೆ ನಿರ್ಧಾರ ಮಾಡ್ತಾರೆ. ಮೂವಿ ಇಲ್ಲಿಗೆನೆ ಸಡನ್ ಆಗಿ ಮುಗ್ದೋಗುತ್ತೆ. ಇನ್ನ ಮುಂದೆ ಇದ್ದ 24 ನಿಮಿಷ ಸೀನ್ ನ ಕಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆದ್ರೆ ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಹೇಳೋಕೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರೇ ಇಲ್ಲ. ಈಗ ಮೂವಿಯಲ್ಲಿ ಏನೇನಾಯ್ತು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೂವಿಯಲ್ಲಿ ಆ ಸೀಕ್ರೆಟ್ ಸೊಸೈಟಿ ಅವ್ರನ್ನ ತೋರಿಸಿದ ಉದ್ದೇಶ ಇವರು ಕೇವಲ ಸಂಭೋಗಕ್ಕೆ ಒಂದು ಕಡೆ ಸೇರ್ತಾರೆ, ಅದ್ರಲ್ಲಿ ಏನಿದೆ ಅಂತ ಮೇಲ್ನೋಟಕ್ಕೆ ಅನ್ಸಿದ್ರು ಕೂಡ ಇದರಲ್ಲಿ ತುಂಬಾನೇ ಒಳ ಅರ್ಥ ಇದೆ. ಸೀಕ್ರೆಟ್ ಸೊಸೈಟಿ ಮಾಡ್ಕೊಂಡಿರೋರೆಲ್ಲ ಶ್ರೀಮಂತರು, ಪವರ್ಫುಲ್ ವ್ಯಕ್ತಿಗಳು. ಇವ್ರಿಗೆ ಎಲ್ಲವನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಬೇರೆ ಸಾಧಾರಣ ಮನುಷ್ಯರನ್ನ, ಗೌರ್ಮೆಂಟ್ ನ, ಬಿಸ್ನೆಸ್ ನ ಎಲ್ಲವನ್ನ. ಈ ಸೀಕ್ರೆಟ್ ಸೊಸೈಟಿಯಲ್ಲೂ ಅಷ್ಟೇ ಒಂದು ರೀತಿ ಹೈರಾರ್ಕಿ ಇರುತ್ತೆ. ಅಂದ್ರೆ ಟಾಪ್ ಅಲ್ಲಿ ಲೀಡರ್, ಅವನ ಕೆಳಗೆ ಒಂದಷ್ಟು ಜನ, ಅವರ ಕೆಳಗೆ ಇನ್ನೊಂದಷ್ಟು ಜನ ಇದ್ದಾರೆ. ತಮ್ಮ ಲೈಂಗಿಕ ಬಯಕೆಗಳನ್ನ ಈಡೇರಿಸ್ಕೊಳ್ಳೋಕೆ ಇಲ್ಲಿಗೆ ಬರ್ತಾರೆ. ಇಲ್ಲೂ ಶ್ರೀಮಂತರು ತಮ್ಮ ಶಕ್ತಿಯನ್ನ ಬಳಸ್ಕೊಂಡು ಕಲ್ಟ್ ನ ಕಂಟ್ರೋಲ್ ಮಾಡ್ತಾರೆ, ಹೆದರಿಸ್ತಾರೆ. ಒಂದ್ಸಲ ಕಲ್ಟ್ಗೆ ಸೇರ್ಕೊಂಡ್ರೆ ಮುಗೀತು. ಇವ್ರು ಹೇಳ್ದಂಗೆ ಕೇಳಬೇಕು, ಇವ್ರು ಮಾಡಿರೋ ರೂಲ್ಸ್ ಅಂತೆ ನಡ್ಕೋಬೇಕು. ಎಲ್ಲರೂ ಅಲ್ಲ ಅಂದ್ರೂ ಕೂಡ ಕೆಲವು ಶ್ರೀಮಂತ ವ್ಯಕ್ತಿಗಳ ಮನಸ್ಥಿತಿ ಹೀಗೆ ಇರುತ್ತೆ. ಕಷ್ಟದಿಂದ ಬೆಳೆದು ಶ್ರೀಮಂತರಾಗಿರೋರು ಬೇರೆಯವರ ಕಷ್ಟವನ್ನ ಕೂಡ ಅರಿತು ಒಳ್ಳೆ ರೀತಿ ನಡ್ಕೊಂತಾರೆ. ಆದ್ರೆ ಇಲ್ಲಿ ಈ ಕಲ್ಟ್ ಅಲ್ಲಿ ಹಾಗಲ್ಲ. ಇಲ್ಲಿರೋ ಹುಡುಗಿಯರಿಗೆ ತಮಗೆ ಇಷ್ಟ ಇದೆಯೋ ಇಲ್ವೋ ಏನು ಕೇಳಲ್ಲ. ಇವ್ರು ಮಾಡ್ತಿರೋ ರಿಚುವಲ್ ಅಲ್ಲಿ ಇನ್ವಾಲ್ವ್ ಆಗ್ಲೇಬೇಕು, ಮಾಡಿದ್ದನ್ನ ಮಾಡಿಸ್ಕೋಬೇಕು ಅಷ್ಟೇ. ಅದಕ್ಕೆ ಅಮ್ಯಾಂಡಾ ಇಲ್ಲಿಗೆ ಬಂದು ತಗ್ಲಾಕೋಬೇಡ, ನಿನ್ನ ಪ್ರಾಣಕ್ಕೆ ಅಪಾಯ ಅಂತ ಬಿಲ್ಗೆ ಹೇಳಿದ್ದು. ಸೊ ಹೇಗೆ ಈ ಸೀಕ್ರೆಟ್ ಸೊಸೈಟಿಯಲ್ಲಿ ನಡೀತಿದ್ಯೋ ಅದೇ ರೀತಿ ರಿಯಲ್ ಸಮಾಜದಲ್ಲೂ ಅಷ್ಟೇ. ಎಲ್ಲರೂ ಅಲ್ಲ ಅಂದ್ರು ಹಣದ ಅಮಲು ನೆತ್ತಿಗೇರಿರೋ ಅಂತವ್ರು ಹಣವನ್ನ, ತಮ್ಮ ಪ್ರಭಾವವನ್ನ ಕೆಟ್ಟ ಕೆಲಸಕ್ಕೆ ಬಳಸ್ಕೊಂತಾರೆ. ತಮ್ಮ ಶಕ್ತಿಯಿಂದ ಎಲ್ಲಾ ಸೀಕ್ರೆಟ್ಸ್ ಯಾವತ್ತೂ ಹೊರಗೆ ಬರ್ದೇ ಇರೋ ಹಾಗೆ ನೋಡ್ಕೊಂತಾರೆ ಅನ್ನೋದನ್ನ ಈ ರೀತಿ ಮೂವಿಯಲ್ಲಿ ತೋರಿಸಿದ್ದಾರೆ. ಮಿಲಿಚ್ ತನ್ನ ಮಗಳನ್ನ ಕಾಪಾಡೋಕೆ ಆ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸ್ಗೆ ಒಪ್ಸೋಕೆ ಹೊರಟಿದ್ದವನು ಬಿಲ್ ಕಾಸ್ಟ್ಯೂಮ್ ನ ವಾಪಸ್ ಕೊಡೋಕೆ ಹೋದಾಗ ಇವನೇ ಮಗಳ ಹತ್ರ ಅವರಿಬ್ಬರನ್ನ ಕರೆಸಿದ್ದಾನೆ. ಇದಕ್ಕೆ 2 ಕಾರಣ ಇರಬಹುದು. ಒಂದು, ಆ ಇಬ್ಬರು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ತಾರೆ, ಹಾಗಾಗಿ ತುಂಬಾನೇ ಹಣ ಕೊಡೋದಾಗಿ ಆಸೆ ತೋರಿಸಿರೋದ್ರಿಂದ ಮಗಳನ್ನ ಮಾರಾಟಕ್ಕೆ ಇರೋ ವಸ್ತುವಿನ ರೀತಿ ನೋಡೋಕೆ ಶುರು ಮಾಡ್ತಾನೆ ಮಿಲಿಚ್. ಇಲ್ಲ, ಈ ರೀತಿ ನಾವು ಯೋಚನೆ ಮಾಡಲ್ಲ, ಮಿಲಿಚ್ ಒಳ್ಳೆ ತಂದೆನೆ ಅನ್ನೋದಾದ್ರೆ ಆ ಇಬ್ಬರು ಬಿಸ್ನೆಸ್ ಮೆನ್ ಗಳು ತುಂಬಾನೇ ಪ್ರಭಾವಿಗಳಾಗಿದ್ದು ಮಿಲಿಚ್ ಮತ್ತೆ ಮಗಳಿಗೆ ಹೆದರಿಸಿರ್ಬೋದು. ನಾವೇನೇ ಮಾಡಿದ್ರು ಮಾಡಿಸ್ಕೋಬೇಕು, ಇಲ್ಲ ಅಂದ್ರೆ ನಿಮ್ ಕತೆ ಮುಗಿಸ್ತೀವಿ ಅಂತ. ಯಾಕಂದ್ರೆ ಮಿಲಿಚ್ ನ ಮಗಳನ್ನ ನೋಡಿದ್ರೆ ಬಲವಂತವಾಗಿ ಸ್ಮೈಲ್ ಮಾಡ್ತಿರೋ ಹಾಗೆ ಕಾಣುತ್ತೆ. ಸೇಮ್ ಬಿಲ್ಗೆ ಕಲ್ಟ್ ನ ಲೀಡರ್ ಹೆದರಿಸಿದಂಗೆ ಇವ್ರಿಗೂ ಕೂಡ ಹೆದರಿಸಿರ್ಬೋದು. ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಮೂವೀಸ್ ಹೀಗೆ ಸ್ನೇಹಿತರೆ, ಓಪನ್ ಎಂಡೆಡ್ ಮೂವೀಸ್ ಅಲ್ಲಿ ನಾವು ನೋಡಿರ್ತೀವಿ, ಕೊನೆಯಲ್ಲಿ ಏನಾಯ್ತು ಅಂತ ಡಿಸೈಡ್ ಮಾಡೋಕೆ ಆಡಿಯನ್ಸ್ ಗೆ ಬಿಡ್ತಾರೆ. ಆದ್ರೆ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರ ಮೂವೀಸ್ ಅಲ್ಲಿ ಇರೋ ಒಂದೊಂದು ಸೀನ್ ಗಳು ಕೂಡ ಓಪನ್ ಎಂಡೆಡ್ ಆಗಿರ್ತವೆ. ಕೇವಲ ಒಂದು ಸೀನ್ ನ ನೋಡಿನೇ ಒಬ್ಬೊಬ್ರು ಒಂದೊಂದು ರೀತಿ ಅರ್ಥವನ್ನ ಹೇಳ್ಬೋದು. ಬಿಲ್ ಮತ್ತೆ ಆಲಿಸ್ ಬಗ್ಗೆ ಮಾತಾಡೋದಾದ್ರೆ, ಬಿಲ್ ಆಲಿಸ್ ನ ತುಂಬಾನೇ ನಂಬಿದ್ದ. ತನ್ನ ಹೆಂಡತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀನಿ ಅಂತ ಭ್ರಮೆಯಲ್ಲಿ ಇದ್ದ. ನೀನ್ ಅನ್ಕೊಂಡಿರೋದೆಲ್ಲ ಸುಳ್ಳು
ಸುಳ್ಳು ಅಂತ ಆಲಿಸೆ ನೇವಿ ಆಫೀಸರ್ ಬಗ್ಗೆ ಹೇಳಿದಾಗ ಇವನ ಮನ್ಸು ಹೊಡೆದೋಗುತ್ತೆ. ತನ್ನನ್ನ ತಾನು ಶ್ರೀಮಂತ, ಸ್ಟೇಟಸ್ಸೇ ಬೇರೆ ಅಂತ ಬದುಕ್ತಿದ್ದವನು ತನ್ನನ್ನೇ ಆಟಾಡ್ಸೋ ಅಷ್ಟು ಪವರ್ಫುಲ್ ಆಗಿರೋರು ಇದಾರೆ ಅಂತ ಗೊತ್ತಾಗಿದ್ದೆ ಸೀಕ್ರೆಟ್ ಸೊಸೈಟಿಗೆ ಬಂದಾಗ. ವಿಕ್ಟರ್ ಹೇಳ್ತಾನಲ್ಲ, ಅಲ್ಲಿ ಇರೋರ ಹೆಸರು ಕೇಳಿದ್ರೆ ನಿದ್ದೆನೆ ಬರಲ್ಲ ಅಂತ. ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಸ್ನೇಹಿತರೆ, ಎಂತೆಂತ ಸ್ಥಾನದಲ್ಲಿ ಇರೋ ವ್ಯಕ್ತಿಗಳು ಆ ಜಾಗಕ್ಕೆ ಹೋಗ್ತಿರ್ಬೋದು. ವಿಕ್ಟರ್ನ ಕೂಡ ನಂಬೋಕಾಗಲ್ಲ ಸ್ನೇಹಿತರೆ. ಏನ್ ಗ್ಯಾರಂಟಿ ಇವನು ಕೊನೆಯಲ್ಲಿ ಬಿಲ್ಗೆ ಹೇಳಿದ್ದೆಲ್ಲ ಸತ್ಯ ಅಂತ? ಅಮ್ಯಾಂಡಾ ಹೇಗೆ ಸಾವನ್ನಪ್ಪಿದ್ಲು ಅಂತ ಪೊಲೀಸರು ಸರಿಯಾಗಿ ಸ್ಟೇಟ್ಮೆಂಟ್ ಕೊಡ್ತಿಲ್ಲ. ಅಮ್ಯಾಂಡಾಳ ತಂಗಿ ಅಂತೂ ಡ್ರಗ್ ಓವರ್ ಡೋಸೆ ಆಗಿದೆ ಅಂತ ಫಿಕ್ಸ್ ಆಗಿರೋದು ನೋಡಿದ್ರೆ ಇವರನ್ನ ಕೂಡ ಕಲ್ಟಲ್ಲಿ ಇರೋ ಪ್ರಭಾವಿ ವ್ಯಕ್ತಿಗಳು ಕಂಟ್ರೋಲ್ ಮಾಡಿ ಕೇಸ್ನ ಮುಚ್ಚಾಕ್ಸೋಕೆ ನೋಡಿರ್ಬೋದಲ್ವಾ. ವಿಕ್ಟರ್ನ ಉದ್ದೇಶ ಬಿಲ್ನ ಕಾಪಾಡೋದೇ ಆಗಿದೆ, ಜೊತೆಗೆ ಕಲ್ಟಲ್ಲಿ ಯಾವುದೇ ಕೆಟ್ಟ ಕೆಲಸಗಳು ನಡೀತಿಲ್ಲ ಅನ್ನೋದನ್ನ ಇವನ ತಲೆಗೆ ತುಂಬೋದಕ್ಕೆ ನೋಡಿರ್ಬೋದು. ಅದೇ ಆಲಿಸ್ ತನ್ನ ಎಮೋಷನ್ಸ್ ಬಗ್ಗೆ ಸತ್ಯವನ್ನೇ ಬಿಲ್ ಹತ್ರ ಹೇಳ್ಕೊಂತಾಳೆ. ಮದುವೆ ಆಗಿದ್ರು ಕೂಡ ಬೇರೆ ವ್ಯಕ್ತಿಗಳನ್ನ ನೋಡಿ ಬೇರೆ ಬೇರೆ ರೀತಿ ವಿಚಾರಗಳು ಮನಸ್ಸಿಗೆ ಬರೋದು ಸಹಜ. ಕೆಲವರು ಹೇಳ್ಕೊಂತಾರೆ, ಕೆಲವರು ಹೇಳ್ಕೊಳಲ್ಲ. ಆದ್ರೆ ಬೇರೆಯವನ್ಗೋಸ್ಕರ ಕಾಮದ ಬಲೆಗೆ ಸಿಗಾಕೊಂಡು ಗಂಡ ಮಗಳನ್ನೇ ಬಿಟ್ಟೋಗೋ ಮಾತಾಡಿದ್ದು ತಪ್ಪು ಅಂತ ಬಿಲ್ಗೆ ಅನ್ಸುತ್ತೆ. ಆಲಿಸ್ ಏನೋ ಸತ್ಯ ಹೇಳ್ಕೊಂತಾಳೆ, ಆದ್ರೆ ಅವಳು ಸುಳ್ಳು ಕೂಡ ಹೇಳಿರ್ಬೋದು. ನೇವಿ ಆಫೀಸರ್ ಜೊತೆ ರಾತ್ರಿ ಕಳೆದಿಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ ಮನ್ಸಲ್ಲೇ ಡೌಟ್ ಬರುತ್ತೆ ಬಿಲ್ಗೆ. ಕನ್ಸಲ್ಲಿ ಬೇರೆ ಬೇರೆ ವ್ಯಕ್ತಿಗಳ ಜೊತೆ ಇಂಟಿಮೇಟ್ ಆಗ್ತಿರೋ ಹಾಗೆ ನೋಡ್ದೆ ಅಂತ ಬಿಲ್ಗೆ ಹೇಳಿದ್ದು ಕೊನೆಯಲ್ಲಿ ಬಿಲ್ ನ ಮಾಸ್ಕ್ ಕೂಡ ಬೆಡ್ ಮೇಲೆ ಇದ್ದಿದ್ದು ನೋಡಿದ್ರೆ ಒಂದೊಂದ್ಸಲ ಅನ್ಸುತ್ತೆ ಆಲಿಸ್ ಕೂಡ ಆ ಸೀಕ್ರೆಟ್ ಸೊಸೈಟಿಯಲ್ಲಿ ಸೀಕ್ರೆಟ್ ಆಗಿ ಇದ್ದಾಳೆ ಅಂತ. ಕೆಲವ್ರು ಹೇಳೋದೇನಂದ್ರೆ ಆಲಿಸೇ ಮೇನ್ ವಿಲನ್ ಆಗಿದ್ದಾಳೆ. ಇವಳ ಕಡೆಯಿಂದಾನೇ ಬಿಲ್ ಆ ಸೀಕ್ರೆಟ್ ಸೊಸೈಟಿಗೆ ವೇಷಗಳ ಹತ್ರ ಎಲ್ಲ ಹೋಗೋ ಹಾಗೆ ಆಗಿದ್ದು. ತನ್ನ ಹೆಂಡತಿಯನ್ನ ತುಂಬಾನೇ ನಂಬಿದ್ದ, ಮನೆಯ ಬಾಸ್ ನಾನೇ ಅನ್ಕೊಂಡಿದ್ದ. ಆದ್ರೆ ಇಲ್ಲಿವರೆಗೂ ಬಿಲ್ ನ ಕಂಟ್ರೋಲ್ ಮಾಡ್ತಿರೋದೇ ಆಲಿಸ್. ನೀನ್ ಅನ್ಕೊಂಡಂಗೆ ನಾನಲ್ಲ ಅಂತ ಬಿಲ್ಗೆ ಡೈರೆಕ್ಟ್ ಆಗಿ ಹೇಳ್ತಾಳೆ. ಅವನ ತಲೆ ಕೆಡಿಸ್ತಾಳೆ, ಅವನ ಡಿಸಿಷನ್ಸ್ ಇವಳೆ ತಗೊಂತಾಳೆ. ಕೊನೆಯಲ್ಲೂ ಅಷ್ಟೇ ನಾವಿಬ್ರು ಹಳೇದೆಲ್ಲ ಮರೆತು ಖುಷಿಯಾಗಿರೋಣ ಅಂತ ಅಂದಾಗ ಆಯ್ತು ಆಯ್ತು ಅಂತ ಬಿಲ್ ತಲೆ ಅಲ್ಲಾಡಿಸ್ತಾನೆ ಅಷ್ಟೇ. ಬಿಲ್ ಸೀಕ್ರೆಟ್ ಸೊಸೈಟಿಗೆ ಬಂದಾಗ ಅಲ್ಲೇ ಇದ್ದ ಇಬ್ಬರು ಬಿಲ್ ನ ನೋಡ್ತಾರೆ, ಗುರ್ತಿಡಿತಾರೆ. ಆದ್ರೆ ಅವ್ರು ಯಾರು, ಹೇಗೆ ಇವನು ಬಿಲ್ ಅನ್ನೋದು ಗೊತ್ತಾಯ್ತು ಅಂತ ಕೊನೆಗೂ ತೋರ್ಸಲ್ಲ. ಬಿಲ್ ನ ಪೇಷಂಟ್ಸ್ ಯಾರಾದ್ರೂ ಇರ್ಬೋದು, ಆದ್ರೂ ಮಾಸ್ಕ್ ಹಾಕಿದ್ದ ಹೇಗ್ ಗೊತ್ತಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಇದಿರ್ಲಿ, ಅದೇ ಜಾಗದಲ್ಲಿ ಆಲಿಸ್ ಕೂಡ ಮಾಸ್ಕ್ ಹಾಕೊಂಡಿದ್ಲು ಅಂತ ಕಾಣುತ್ತೆ. ಅದಕ್ಕೆ ಬಿಲ್ ಲೀಡರ್ ಕೈಯಲ್ಲಿ ಉಗಿಸ್ಕೊಂಡು ಮನೆಗೆ ಬಂದ ಮೇಲೆ ಇವನಿಗಿಂತ ಮುಂಚೆನೆ ಬಂದಿದ್ದ ಆಲಿಸ್ ಬೇಕು ಅಂತಾನೆ ಕನ್ಸಲ್ಲಿ ತುಂಬಾನೇ ಜನರ ಜೊತೆ ಮತ್ತೆ ನೇವಿ ಆಫೀಸರ್ ಜೊತೆ ಸಂಬಂಧ ಬೆಳೆಸಿರೋ ಹಾಗೆ ನೋಡ್ದೆ ಅಂತ ಸುಳ್ಳು ಹೇಳಿರ್ಬೋದು. ನೋಡೋಣ ಬಿಲ್ ಏನಾದ್ರೂ ಸೀಕ್ರೆಟ್ ಸೊಸೈಟಿಗೆ ಹೋಗಿದ್ದ ವಿಷಯ ಸತ್ಯ ಹೇಳ್ತಾನ ಅಂತ ಚೆಕ್ ಮಾಡೋಕೆ. ಆದ್ರೆ ಆಗ ಇವನು ಏನು ಹೇಳಲ್ಲ. ಕೊನೆಯಲ್ಲಿ ಇವನ ಮಾಸ್ಕ್ ನ ಆಲಿಸ್ ಕತ್ಕೊಂಡ್ ಬಂದಿದ್ಲು ಅಂತ ಕಾಣುತ್ತೆ. ಆ ಮಾಸ್ಕ್ ನ ಬೆಡ್ ಮೇಲೆ ಇವಳೆ ಇಟ್ಟು ಈಗ್ಲಾದ್ರೂ ಬಿಲ್ ಸತ್ಯ ಹೇಳ್ತಾನ ಅಂತ ಚೆಕ್ ಮಾಡಿದಾಗ ಕೊನೆಗೂ ಎಲ್ಲಾ ವಿಷಯ ಹೇಳ್ತಾನೆ ಬಿಲ್. ಇದಕ್ಕೆ ಇವಳು ಬೈಯೋಕ್ಕೂ ಹೋಗಲ್ಲ, ಯಾಕಂದ್ರೆ ಗೊತ್ತಲ್ಲ ಬಿಲ್ ಹೋಗಿದ್ದ ಅಷ್ಟೇ, ಏನು ಮಾಡ್ಲಿಲ್ಲ ಅಂತ. ಹಾಗಾಗಿ ಸೀಕ್ರೆಟ್ ಸೊಸೈಟಿಯ ಸೀಕ್ರೆಟ್ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ. ಮೂವಿಯ ಎಂಡಿಂಗ್ ನೋಡಿದ್ರೆ ನೆಕ್ಸ್ಟ್ ಎಪಿಸೋಡ್ ಬರುವಾಗ ಹೇಗೆ ಸೀರಿಯಲ್ ಮುಗಿಸ್ತಾರೋ ಆ ರೀತಿ ಸಡನ್ ಆಗಿ ಮೂವಿ ಮುಗ್ದೋಗುತ್ತೆ. ಇನ್ನ 24 ನಿಮಿಷ ಸೀನ್ ನ ಕಟ್ ಮಾಡಿದ್ದಾರೆ ಅಂತ ಕೆಲವರು ಹೇಳಿದ್ರೆ ಮೂವಿಯಲ್ಲಿ ಕೆಲಸ ಮಾಡಿರೋರು ಇದನ್ನ ನಿರಾಕರಿಸಿದ್ದಾರೆ. ಇಲ್ಲ, ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವರು ಯಾವ ರೀತಿ ಮೂವಿ ಇರಬೇಕು ಅಂತ ಅನ್ಕೊಂಡಿದ್ರು ಅದೇ ರೀತಿ ಇದೆ, ಏನು ಚೇಂಜಸ್ ಮಾಡಿಲ್ಲ ಅಂತ. ಆದ್ರೆ ಭಯದಿಂದ ಇವ್ರು ಯಾರು ಬಾಯ್ ಬಿಡ್ತಿಲ್ಲ. 24 ನಿಮಿಷದ ಸೀನ್ ಕಟ್ ಮಾಡಿದರೆ ಅದರಲ್ಲಿ ಕಲ್ಟ್ ಅವರ ಬಗ್ಗೆ ಬೇರೆ ರೀತಿಯ ಆಚರಣೆಗಳು, ದುರುದ್ದೇಶಗಳು, ಮಕ್ಕಳ ಮೇಲೆ ದೌರ್ಜನ್ಯ, ಬಲಿ ಕೊಡೋದು ಎಲ್ಲ ಇದೆ. ಅದಕ್ಕೆ ಕಟ್ ಮಾಡಿರೋದು. ರಿಯಲ್ ಆಗು ಈ ತರ ಸೀಕ್ರೆಟ್ ಸೊಸೈಟಿ ಇದೆ, ಅವರು ಇದನ್ನ ಮೂವಿಯಲ್ಲಿ ಇರೋದು ನೋಡಿದ್ರೆ ಸರಿ ಹೋಗಲ್ಲ ಅಂತ ಮೊದ್ಲೇ ಕಟ್ ಮಾಡಿರ್ಬೋದು. ಇಲ್ಲ ಪ್ರೊಡಕ್ಷನ್ ಕಂಪನಿ ಅವರು ಇದ್ಯಾಕೋ ಜಾಸ್ತಿ ಆಯ್ತು, ಯಾಕೆ ಬೇಕು ಅಂತ ಕಟ್ ಮಾಡಿರ್ಬೋದು ಅಂತ ಹೇಳ್ತಾರೆ. ಇನ್ನೊಂದು ಕ್ರೇಜಿ ಥಿಯರಿ ಏನಂದ್ರೆ ಕೊನೆಯಲ್ಲಿ ಬಿಲ್ ಮತ್ತೆ ಆಲಿಸ್ ಮಗಳು ಹೆಲಿನಾಳನ್ನ ಶಾಪಿಂಗ್ ಗೆ ಕರ್ಕೊಂಡ್ ಬಂದಾಗ ಮಗಳ ಮೇಲೆನೆ ಗಮನ ಇಟ್ಟಿರ್ತಾರೆ. ಎಲ್ಲಿ ಹೋಗ್ತಿದ್ದಾಳೆ, ಏನ್ ತಗೊಂತಿದ್ದಾಳೆ ಅಂತ ಒಂದೇ ಸಮ ಗಮನಿಸ್ತಾನೆ ಇರ್ತಾರೆ. ಇದೇ ಗ್ಯಾಪ್ ಅಲ್ಲಿ ಬಿಲ್ ಮತ್ತೆ ಆಲಿಸ್ ಮಾತಾಡೋಕೆ ನಿಂತಾಗ ಮಗಳು ಹೆಲಿನಾ ಇವರನ್ನೇ ಹಿಂದಿರುಗಿ ನೋಡ್ತಾ ಹಾಗೆ ಇಬ್ಬರು ವ್ಯಕ್ತಿಗಳ ಜೊತೆ ಹೋಗ್ತಾಳೆ. ಬೇರೆ ಆಟಿಕೆಗಳನ್ನೇನಾದ್ರೂ ನೋಡೋಕ್ ಹೋಗಿರ್ಬೋದು ಅಂತ ಕೆಲವರ ವಾದ. ಆದ್ರೆ ಹೆಲಿನಾ 1 ನಿಮಿಷ ಸುಮ್ನಿರಲ್ಲ. ಅದ್ ನೋಡಿ ಹೇಗಿದೆ, ಇದ್ ನೋಡಿ ಹೇಗಿದೆ, ಅದ್ ಕೊಡ್ಸಿ ಅಂತ ಕೇಳ್ತಾನೆ ಇರ್ತಾಳೆ. ಆದ್ರೆ ಇಲ್ಲಿ ಆ ವ್ಯಕ್ತಿಗಳ ಜೊತೆ ಹೋದವಳು ಬಿಲ್ ಮತ್ತೆ ಆಲಿಸ್ ಮಾತಾಡಿ ಮುಗಿಸಿದ್ರು ವಾಪಸ್ ಬರಲ್ಲ, ಏನು ಮಾತಾಡೋದು ಇಲ್ಲ. ಮಗಳನ್ನ ಸೀಕ್ರೆಟ್ ಸೊಸೈಟಿ ಅವರು ಕರ್ಕೊಂಡು ಹೋಗಿರ್ಬೋದು ಯಾವುದೋ ದುರುದ್ದೇಶದಿಂದ. ಕ್ಲೈಮ್ಯಾಕ್ಸ್ ಆಕ್ಚುಲಿ ಇಲ್ಲಿಂದಾನೆ ಶುರು ಆಗೋದು, ಇಲ್ಲಿಂದಾನೆ ಕಟ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಹೇಳೋಕ್ಕಾಗಲ್ಲ, ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವ್ರು ಇದ್ದಿದ್ರೆ ಮಾತ್ರ ಕತೆ ಬೇರೆನೆ ಆಗಿರೋದು. ಅದಕ್ಕೆ ಅವರ ಕತೆನೆ ಮುಗಿಸ್ಬಿಟ್ರು ಅಂತ ಇವತ್ತಿಗೂ ಅವರ ಸಾವಿನ ಬಗ್ಗೆ ಕೆಲವರಿಗೆ ಅನುಮಾನಗಳಿದೆ. ಇನ್ನ ಮೂವಿಯಲ್ಲಿ ರೈನ್ಬೋ ಬಗ್ಗೆ ಒಂದೆರಡು ಕಡೆ ನಾವು ನೋಡ್ತೀವಿ. ಮೊದಲು ಬಿಲ್ಗೆ ಇಬ್ಬರು ಮಾಡೆಲ್ ಹೇಳ್ತಾರಲ್ಲ, ರೈನ್ಬೋನ ಕೊನೆ ಎಲ್ಲಿದೆಯೋ ಅಲ್ಲಿಗೆ ಹೋಗೋಣ ಅಂತ. ಅದಷ್ಟೇ ಅಲ್ಲ, ರೈನ್ಬೋ ಹೆಸರಿನ ಕಾಸ್ಟ್ಯೂಮ್ ಸ್ಟೋರ್ ಕೂಡ ಇದೆ. ರೈನ್ಬೋಗೆ ಹೇಗೆ ಅಂತ್ಯ ಅನ್ನೋದು ಇಲ್ವೋ, ಹೇಗೆ ನಾವು ರೈನ್ಬೋ ಹತ್ರ ಹೋಗೋಕಾಗಲ್ವೋ ಅದೇ ರೀತಿ ಕೆಲವರ ಕಾಮ ಭಾವನೆಗಳಿಗೂ ಅಂತ್ಯ ಅನ್ನೋದೇ ಇಲ್ಲ. ಮೂವಿಯಲ್ಲಿ ಇನ್ನೊಂದು ಸೀಕ್ರೆಟ್ ಆಗಿದೆ ಸ್ನೇಹಿತರೆ. ಒಂದಷ್ಟು ಸೀನ್ ಗಳಲ್ಲಿ ಲೈಟ್ ಗಳಿರೋದನ್ನ ತೋರಿಸ್ತಾರೆ. ಆ ಲೈಟ್ ಗಳಲ್ಲಿ
ಒಂದು ಲೈಟ್ ಆಫ್ ಆಗಿರುತ್ತೆ. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಬಿಲ್ ತನ್ನ ಪೇಷಂಟ್ ಮ್ಯಾರಿಯಾನ್ ನ ತಂದೆ ಸಾವನ್ನಪ್ಪಿದ್ದಾಗ ಮ್ಯಾರಿಯಾನ್ ಬಳಿ ಬರ್ತಾನಲ್ಲ, ಆಗ ರೂಮ್ ಅಲ್ಲಿ 5 ಟೇಬಲ್ ಲ್ಯಾಂಪ್ ಇರುತ್ತೆ, ಇದರಲ್ಲಿ ಒಂದು ಲ್ಯಾಂಪ್ ಆಫ್ ಆಗಿರುತ್ತೆ. ನಂತರ ಬಿಲ್ ಕಾಸ್ಟ್ಯೂಮ್ ತಗೊಂಡು ಟ್ಯಾಕ್ಸಿಯಲ್ಲಿ ಸೀಕ್ರೆಟ್ ಸೊಸೈಟಿ ಇರೋ ಬಿಲ್ಡಿಂಗ್ ಹತ್ರ ಹೋಗ್ಬೇಕಾದ್ರೆ ಮೇಲೆ ಹ್ಯಾಪಿ ಹಾಲಿಡೇ ಅಂತ ಇದೆ, ಅದರಲ್ಲೂ ಒಂದೊಂದು ಲೈಟ್ಸ್ ಅಲ್ಲಲ್ಲಿ ಆಫ್ ಆಗಿದೆ. ಮತ್ತೆ ಬಿಲ್ ನ ವಿಕ್ಟರ್ ಕಡೆ ಅವನು ಫಾಲೋ ಮಾಡ್ಕೊಂಡು ಬರ್ಬೇಕಾದ್ರೆ ಎಲ್ಲಾ ಸ್ಟ್ರೀಟ್ ಲೈಟ್ಸ್ ಆನ್ ಆಗಿರುತ್ತೆ ಒಂದನ್ನ ಬಿಟ್ಟು. ನ್ಯೂಸ್ ಪೇಪರ್ ಅಲ್ಲಿ ಅಮ್ಯಾಂಡಾ ಬಗ್ಗೆ ತಿಳ್ಕೊಂಡು ಹಾಸ್ಪಿಟಲ್ ಗೆ ಬಂದಾಗ ಹೊರಗಿನಿಂದ ನೋಡಿದ್ರೆ ಹಾಸ್ಪಿಟಲ್ ನ ಮೊದಲನೇ ಫ್ಲೋರ್ ಅಲ್ಲಿ ಇರೋ ಒಂದು ರೂಮ್ ನ ಲೈಟ್ ಬಿಟ್ಟು ಎಲ್ಲಾ ಲೈಟ್ಸ್ ಆನ್ ಆಗೇ ಇದ್ದಾವೆ. ಕೊನೆಯಲ್ಲಿ ಹೆಲಿನಾ ಜೊತೆ ಬಿಲ್ ಮತ್ತೆ ಆಲಿಸ್ ಶಾಪಿಂಗ್ ಗೆ ಬಂದಿದ್ದಾಗ ಇಲ್ಲೂ ಮೇಲೆ ಒಂದು ಬಲ್ಬ್ ಆಫ್ ಆಗಿದೆ. ಇದರ ಅರ್ಥ ಏನು ಅಂತ ಸ್ಟ್ಯಾನ್ಲಿ ಕ್ಯೂಬ್ರಿಕ್ ಅವ್ರಿಗೆ ಗೊತ್ತು. ಇದರ ಅರ್ಥ ಏನು ಅಂತ ಇಲ್ಲಿವರೆಗೂ ಯಾರು ಕೂಡ ಅರ್ಥಪೂರ್ಣವಾಗಿ ಹೇಳೋಕೆ ಆಗೇ ಇಲ್ಲ. ಇನ್ನ ಭಗವದ್ಗೀತಾ ಅಲ್ಲಿ ಇರೋ ಒಂದು ಶ್ಲೋಕ ಕೂಡ ಇತ್ತು ಅಂತ ಹೇಳಿದ್ನಲ್ಲ, ಅದ್ಯಾವ ಶ್ಲೋಕ ಅಂದ್ರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅರ್ಥ ನಿಮ್ಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ, ಸಜ್ಜನರನ್ನ ಕಾಪಾಡಿ ದುಷ್ಟರನ್ನ ನಾಶ ಮಾಡೋಕೆ ಮತ್ತೆ ಧರ್ಮವನ್ನ ಪುನಃ ಸ್ಥಾಪಿಸೋಕೆ ನಾನು ಯುಗದಿಂದ ಯುಗಕ್ಕೆ ಜನಿಸುತ್ತೇನೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಸೀಕ್ರೆಟ್ ಸೊಸೈಟಿ ಅವರು ಮಾಡ್ತಿರೋದು ತಪ್ಪು, ಆ ತಪ್ಪಿಗೆ ಶಿಕ್ಷೆ ಕೊಡೋಕೆ ದೇವರು ಬಂದೇ ಬರ್ತಾರೆ, ಆಗ್ತಿರೋ ಅನಾಚಾರ ತಡೀತಾರೆ ಅಂತ ಹೇಳೋ ಉದ್ದೇಶದಲ್ಲಿ ಆ ಶ್ಲೋಕ ಇಟ್ಟಿದ್ರು. ಆದ್ರೆ ಆ ರೀತಿ ಅಡಲ್ಟ್ ಸೀನ್ ಅಲ್ಲಿ ದೇವರ ಶ್ಲೋಕ ಬರೋದು ಬೇಡ ಅಂತ ಅಲ್ಲಿನ ಹಿಂದೂಗಳು ವಿರೋಧ ಮಾಡಿದಾಗ ಪ್ರೊಡಕ್ಷನ್ ಕಂಪನಿ ಅವರು ಕ್ಷಮೆ ಕೇಳಿ ಆ ಶ್ಲೋಕವನ್ನ ತೆಗೆದು ಬೇರೆ ಮ್ಯೂಸಿಕ್ ಹಾಕ್ತಾರೆ. ಸೊ ಸ್ನೇಹಿತರೆ, ಮೂವಿ ನೋಡಿದ ಮೇಲೆ ನಾನೇನ್ ತಿಳ್ಕೊಂಡೆ ಮತ್ತೆ ನಾನು ರಿಸರ್ಚ್ ಮಾಡಿದಾಗ ಏನೆಲ್ಲ ವಿಷಯಗಳು ಗೊತ್ತಾಯ್ತೋ ಅದೆಲ್ಲವನ್ನ ಇಲ್ಲಿ ಹೇಳಿದ್ದೀನಿ. ಈ ಮೂವಿಯಲ್ಲಿ ತೋರಿಸಿರೋ ಡೀಟೇಲ್ಸ್ ಬಗ್ಗೆ, ಥಿಯರೀಸ್ ಬಗ್ಗೆ ಒಂದು ಬುಕ್ ಅನ್ನೇ ಬರೀಬಹುದು ಸ್ನೇಹಿತರೆ, ಅಷ್ಟೊಂದು ವಿಷಯಗಳು ಇದೆ. ಆದ್ರೆ ಮುಖ್ಯವಾಗಿ ಇರೋದನ್ನ ನಾನು ಈ ವಿಡಿಯೋಲಿ ನಿಮ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಸೊ ಮೂವಿಯನ್ನ ನೋಡಾದ್ಮೇಲೆ ಮೂವಿಯಲ್ಲಿ ಏನ್ ನಡೆದಿರ್ಬೋದು ಅಂತ ನಿಮ್ಮ ಮನಸ್ಸಲ್ಲಿ ಯಾವ್ದಾದ್ರು ಥಿಯರಿ ಇದ್ರೆ ಅದನ್ನ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ ಸ್ನೇಹಿತರೆ. ಮತ್ತೆ ವಿಡಿಯೋ ಹೇಗನಿಸ್ತು ಅಂತ ಕೂಡ ಕಮೆಂಟ್ಸ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.